ಎಲ್ರಿಗೂ ನಮಸ್ಕಾರ. ಝೀರೋ ದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇವತ್ತು 2 ಟಾಪಿಕ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಆರ್-ಬಿ-ಐ ಅಂದ್ರೆ ಆನ್ಯುಯಲ್ ರಿಪೋರ್ಟ್‌ನ ನೋಡಿದಾಗ ಭಾರತದಲ್ಲಿ ಬದಲಾಗ್ತಿರೋ ಎಕಾನಮಿ ಬಗ್ಗೆ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಎರಡನೇದು ಕ್ಲೈಮೇಟ್ ಚೇಂಜ್‌ನಿಂದ ಸೌತ್ ಏಷ್ಯಾದ ಎಕಾನಮಿಗೆ ಕಂಟಕ. ಇದ್ರ ಬಗ್ಗೆ ಏನು ಅಂತ ಚರ್ಚೆ ಮಾಡೋಣ. ಇವತ್ತು 6th ಜೂನ್ ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಗೌಡ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ಆರ್-ಬಿ-ಐ ತನ್ನ ಒಂದು 2024 ಹಾಗೂ 2025 ರ ಒಂದು ಆನ್ಯುಯಲ್ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಹಾಗೆ ಪ್ರತಿಯೊಂದು ಫೈನಾನ್ಷಿಯಲ್ ಪಬ್ಲಿಕೇಶನ್ಸ್ ಮತ್ತೆ ಆನಲಿಸ್ಟ್ ಅದರ ಒಂದು ಹೆಡ್ಲೈನ್ ನಂಬರ್ಸ್ ಗಳನ್ನ ಸಮರೈಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದೀವಿ ಅಂತ ಹೇಳ್ಬೋದು. ಇನ್ನು ಹೌಸ್ ಹೋಲ್ಡ್ ಸೇವಿಂಗ್ಸ್ ಕೂಡ ಹೆಚ್ಚಾಗಿದೆ. ಆರ್-ಬಿ-ಐ ಸರ್ಪ್ಲಸ್ ಟ್ರಾನ್ಸ್ಫರ್ ಅಂದ್ರೆ ರೆಕಾರ್ಡ್ ಹೈ ತಲುಪಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಡಿಜಿಟಲ್ ಕರೆನ್ಸಿ ಅಡಾಪ್ಟೇಷನ್ ಕೂಡ ಬೆಳೀತಾ ಇದೆ. ಇದೆಲ್ಲವೂ ನೀವು ಬಹುಶಃ ಈಗಾಗಲೇ ನೋಡಿರ್ತೀರಿ. ಆದ್ರೆ ಆ ದೊಡ್ಡ ಹೆಡ್ಲೈನ್ಸ್ ಗಳನ್ನ ಬಿಟ್ಟು ರಿಪೋರ್ಟ್ನೊಳಗಡೆ ಚಿನ್ನದಂತ ಸಣ್ಣ ಸಣ್ಣ ಮಾಹಿತಿಗಳು ಕೂಡ ಇದೆ. ಅಂದ್ರೆ ಅದ್ರೊಳಗಡೆ ಅಡಗಿರೋ ಸಣ್ಣ ರಿಸರ್ಚ್ ಸ್ಟಡೀಸ್ ಇವು ಇಂಡಿಯನ್ ಎಕಾನಮಿ ಬಗ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಸೈಟ್ಸ್ ಅನ್ನ ಕೊಡುತ್ತೆ. ನೋಡಿ, ಪ್ರೊಡಕ್ಟಿವಿಟಿ ಗ್ರೋತ್ ನಾವು ತಗೊಂಡಾಗ ಯಾವುದು ಡ್ರೈವ್ ಮಾಡ್ತಿದೆ ಅನ್ನೋದ್ರಿಂದ ಹಿಡಿದು ಕಂಪನಿಗಳು ಬಾರೋಯಿಂಗ್ಸ್ ಬಗ್ಗೆ ಹೇಗೆ ಯೋಚಿಸ್ತದೆ, ಹಾಗೇನೆ ಒಂದು ಇಂಡಿಯನ್ ಕ್ಯಾಪಿಟಲ್ ಗ್ಲೋಬಲಿ ಎಲ್ಲಿ ಫ್ಲೋ ಆಗ್ತಿದೆ, ಸೆಂಟ್ರಲ್ ಬ್ಯಾಂಕ್ ಅನ್ಸರ್ಟನಿಟಿ ಬಗ್ಗೆ ಹೇಗೆ ಪ್ರಿಪೇರ್ ಆಗ್ತಿದೆ, ಹಾಗೆ ಒಂದು ಇಂಟರ್ನ್ಯಾಷನಲ್ ಪೇಮೆಂಟ್ಸ್ಗೆ ಭಾರತದ ಅಪ್ರೋಚ್ ಹೇಗಿದೆ ಅನ್ನೋದು ಇಲ್ಲಿನ ಕೆಲವು ವಿಷಯಗಳು. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸ್ಪೆಂಡಿಂಗ್ ಇಂದ ಶುರು ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿನ ಒಂದು ಆರ್-ಬಿ-ಐನ ಒಂದು ಅನಾಲಿಸಿಸ್ ಪ್ರಕಾರ ನಾವು ನೋಡಿದಾಗ ಪ್ರೋಗ್ರೆಸ್ ಮತ್ತೆ ಭಾರತದ ಇನೋವೇಷನ್ ಕೆಪಾಸಿಟಿ ಬಗ್ಗೆ ತುಂಬಾ ಚಿಂತಾಜನಕ ಆಗಿರೋ ಒಂದು ರಿಯಾಲಿಟಿಯಲ್ಲಿ ಎರಡನ್ನ ತೋರ್ಸತ್ತೆ. ಆರ್-ಬಿ-ಐನ ಒಂದು ಸ್ಟಡಿ ಪ್ರಕಾರ ನಾವು ನೋಡಿದಾಗ ಆರ್-ಎನ್-ಡಿ ಇನ್ವೆಸ್ಟ್ಮೆಂಟ್ ಅತಿ ದೊಡ್ಡ ಒಂದು ಇಂಪ್ಯಾಕ್ಟ್ ಲಾರ್ಜ್ ಫರ್ಮ್ಸ್ ಹಾಗೆ ಒಂದು ಹೈಟೆಕ್ ಇಂಡಸ್ಟ್ರೀಸ್ ಮೇಲೆ ಆಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಚಾಲೆಂಜಸ್ ಇದೆ. ನೋಡಿ, ಭಾರತ ಆರ್-ಎನ್-ಡಿ ಮೇಲೆ GDPಯ ಕೇವಲ 0.7% ಮಾತ್ರ ಖರ್ಚು ಮಾಡುತ್ತೆ. ಪ್ರಪಂಚದ ಮೇಜರ್ ಎಕನಾಮೀಸ್ಗಳಲ್ಲಿಯೇ ಹೋಲಿಸಿದ್ರೆ ಇದೊಂದು ತುಂಬಾನೇ ಕಡಿಮೆ ಮೊತ್ತ. ಈಗ ಇಸ್ರೇಲ್ ಗ್ಲೋಬಲಿ ನಾವು ನೋಡಿದಾಗ 6.0% ಜೊತೆ ಲೀಡ್ ಮಾಡ್ತಾ ಇದೆ ಅಲ್ವಾ. ಇನ್ನು ಸೌತ್ ಕೊರಿಯಾ 5% ಗಿಂತ ಹೆಚ್ಚು ಖರ್ಚು ಮಾಡುತ್ತೆ. ಅಮೆರಿಕ 3.4%. ಇವೆಲ್ಲನೂ ಕೂಡ ಔಟ್ಲೈಯರ್ಸ್ ಆದ್ರೂ ಹೆಚ್ಚಿನ ಡೆವಲಪ್ಡ್ ಕಂಟ್ರೀಸ್ ಅಂತ ಹೇಳ್ಬೋದು. ತಮ್ಮ ಒಂದು GDPಯ 2% ಗಿಂತ ಹೆಚ್ಚು ಆರ್-ಎನ್-ಡಿ ಮೇಲೆ ಇವರೆಲ್ಲರೂ ಕೂಡ ಖರ್ಚು ಮಾಡ್ತಾರೆ. ಆದ್ರೆ ನಮ್ಮ ಭಾರತ ಹಿಂದೆನೆ ಉಳಿದಿರೋದು. ನಾವು ಪ್ರೋಗ್ರೆಸ್ ಮಾಡ್ತಾನೆ ಇಲ್ಲ ಅಂತ ಏನಿಲ್ಲ, ಆದ್ರೆ ಅಫಿಷಿಯಲ್ ಡೇಟಾ ಪ್ರಕಾರ ನೋಡಿದಾಗ ನೋಡಿ, ಭಾರತದ ಗ್ರಾಸ್ ಎಕ್ಸ್ಪೆಂಡಿಚರ್ ಆನ್ ಆರ್-ಎನ್-ಡಿ ನಾವು ನೋಡಿದಾಗ 2010 ಹಾಗೂ 11 ಅಂದ್ರೆ ರುಪೀಸ್ ಅಲ್ಲಿ 60,197 crores ಇಂದ 2020 ಹಾಗೂ 2021 ನಲ್ಲಿ 1,27,381 crores ಡಬಲ್ ಆಗಿದೆ. ಇನ್ನು ಗವರ್ಮೆಂಟ್ ರಿಸರ್ಚ್ ಮತ್ತೆ ಇನೋವೇಷನ್ಸ್ಗಾಗಿ 1,00,000 ಕೋಟಿ ಕಾರ್ಪೊರೇಟ್ಸ್ ಅನೌನ್ಸ್ ಮಾಡ್ತಿದೆ. ಆದ್ರೆ ಇಲ್ಲೊಂದು ಸ್ಟ್ರಕ್ಚರಲ್ ಇಶ್ಯೂ ಇದೆ. ನೋಡಿ, ಆರ್-ಬಿ-ಐ ಹೈಲೈಟ್ ಮಾಡೋದು ಏನ್ ಗೊತ್ತಾ, ಭಾರತದಲ್ಲಿ ಆರ್-ಎನ್-ಡಿ ಸ್ಪೆಂಡಿಂಗ್ಸ್ ನಾವು ನೋಡಿದಾಗ 50% ಗೌರ್ಮೆಂಟೇ ಕೊಡುತ್ತೆ. ಆದ್ರೆ ಬೇರೆ ದೇಶಗಳಲ್ಲಿ ಪ್ರೈವೇಟ್ ಕಂಪನಿಗಳು ಸಾಮಾನ್ಯವಾಗಿ ಲೀಡ್ ಮಾಡ್ತಾರೆ. ಭಾರತದ ಮೇಲೆ ಆರ್-ಬಿ-ಐ ಮಾಡಿದ ರಿಸರ್ಚ್ ಸ್ಪೆಸಿಫಿಕ್ ಆಗಿ ಆರ್-ಎನ್-ಡಿ ಸ್ಪೆಂಡಿಂಗ್ ಅಲ್ಲಿ ಅಂದ್ರೆ ಪ್ರತಿ ಮುಖ್ಯವಾದ ಪರ್ಸೆಂಟೇಜ್ ಆಗಿ ಹೆಚ್ಚಳವನ್ನ ತೋರಿಸ್ತಿರೋದು. ಇನ್ನು ಪ್ರೊಡಕ್ಟಿವಿಟಿ ಗ್ರೋತ್ ಅಲ್ಲಿ ನಾವು ನೋಡಿದಾಗ ಸುಮಾರು 0.5% ಪಾಯಿಂಟ್ ಏರಿಕೆಗೆ ಕಾರಣ ಆಗುತ್ತೆ. ಹಾಗೇನೆ ನಮ್ಮ ಒಂದು ಲೋವರ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಇದಕ್ಕೊಂದು ಎಕ್ಸ್ಕ್ಯೂಸ್ ಆಗಬಾರ್ದು ಅಲ್ವಾ. ಈ ಒಂದು ಸ್ಟಡಿಯಿಂದ ಅರ್ಥ ಆಗೋದೇನ್ ಗೊತ್ತಾ, ನಮ್ಮ ಭಾರತ ತರ ಒಂದು ಮಿಡಲ್ ಇನ್ಕಮ್ ಕಂಟ್ರೀಸ್ ಆರ್-ಎನ್-ಡಿ ಸ್ಪೆಂಡಿಂಗ್ ಇಂದ ಲೋ ಇನ್ಕಮ್ ಮತ್ತೆ ಹೈ ಇನ್ಕಮ್ ಕಂಟ್ರೀಸ್ ಗಳಿಗಿಂತ ಹೆಚ್ಚು ಬೆನಿಫಿಟ್ ಅನ್ನ ಪಡ್ಕೊಳ್ತಿದೆ. ನಾವು ಪಾಲಿಸೀಸ್ ಅನ್ನ ಸರಿ ಮಾಡಿದ್ರೆ ನಾವೊಂದು ಸ್ವೀಟ್ ಸ್ಪಾಟ್ ನಲ್ಲೂ ಕೂಡ ಬರೋದಕ್ಕೆ ಚಾನ್ಸ್ ಇದೆ. ಇಂಡಿಯನ್ ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ಒಂದು ಆರ್-ಬಿ-ಐ ಕಂಡಿಡಿದ ಪ್ರಕಾರ ಹೈಟೆಕ್ ಫರ್ಮ್ಸ್ ಆರ್-ಎನ್-ಡಿ ಯಲ್ಲಿ ಇನ್ವೆಸ್ಟ್ ಮಾಡಿದಾಗ ಅತಿ ದೊಡ್ಡ ಪ್ರೊಡಕ್ಟಿವಿಟಿ ಗೇನ್ಸ್ ಕಾಣುತ್ತೆ. ವಿಶೇಷವಾಗಿ ಅವರು ಅಡ್ವಾನ್ಸ್ಡ್ ಇನ್ಪುಟ್ಸ್ ಮತ್ತೆ ಮೆಷಿನರಿ ಇಂಪೋರ್ಟ್ ಮಾಡ್ಕೊಂಡಾಗ ಇದು ಇನ್ನೂ ಕೂಡ ಸತ್ಯ. ಅಂದ್ರೆ ಅಡ್ವಾನ್ಸ್ಡ್ ಎಕನಾಮಿಕ್ಸ್ಗಳು ಈ ಒಂದು ರಿಸರ್ಚ್ ಸ್ಪೆಂಡಿಂಗ್ಸ್ ಆಗಿರ್ಬೋದು ಆಕ್ಚುಲ್ ಆಗಿ ಇನೋವೇಷನ್ಸ್ ಆಗಿ ಬದಲಾಯಿಸೋದ್ರಲ್ಲಿ ತುಂಬಾನೇ ಬೆಟರ್ ಅಂತ ತೋರಿಸುತ್ತೆ. ಅವ್ರ ಹತ್ರ ನಾಲೆಜ್ನ ನಾವು ನೋಡಿದಾಗ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಉತ್ತಮ ಸಿಸ್ಟಮ್ ನಲ್ಲೇ ಇರ್ತಾರೆ. ಈಗ ನಮ್ಮ ಕಂಪನಿಗಳನ್ನ ನೋಡೋಣ, ಅವ್ರು ಎಷ್ಟು ಶ್ರಮನ ಪಡ್ತಾರೆ, ಅವರ ಫಲಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕಾದ್ರೆ ಈ ಒಂದು ಆರ್-ಬಿ-ಐನ ರಿಸರ್ಚ್ ಪ್ರಕಾರ ಭಾರತ ತರ ಇನ್ನೂ ಕೂಡ ಇನೋವೇಷನ್ ಇನ್ಫ್ರಾ ಏನಿದೆ ಇದನ್ನ ಬಿಲ್ಡ್ ಮಾಡ್ತಿರೋ ದೇಶಗಳಲ್ಲಿ ಫಾರಿನ್ ಕಂಪನಿಗಳಿಗಿಂತ ಅಥವಾ ಒಂದು ಇಂಪೋರ್ಟ್ಸ್ ಇಂದ ಬರೋ ಈ ನಾಲೆಜ್ ಆಗಿರ್ಬೋದು ಕೇವಲ ಒಂದು ಡೊಮೆಸ್ಟಿಕ್ ಆರ್-ಎನ್-ಡಿ ಸ್ಪೆಂಡಿಂಗ್ಸ್ಗಿಂತ ಹೆಚ್ಚಾಗಿ ಒಂದು ಬಿಗ್ಗರ್ ಇಂಪ್ಯಾಕ್ಟ್ ಅನ್ನ ಬೀರ್ಬೋದು ಅಂತ. ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಪರಿಣಾಮ ಇದ್ರಲ್ಲಿ ಬೀಳುತ್ತೆ. ನಾವು ಸ್ಲೋ ಪ್ರೋಗ್ರೆಸ್ ಮಾಡ್ತಿದ್ವಿ, ಹೌದು. ಈಗ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ 2024ರಲ್ಲಿ ನೋಡಿದಾಗ ಭಾರತ ಗ್ಲೋಬಲಿ 39ನೇ ರ್ಯಾಂಕ್ ಅಲ್ಲಿ ಇದೆ. ಇನ್ನು 2015ರಲ್ಲಿ ನಾವು ನೋಡಿದಾಗ 81ನೇ ರ್ಯಾಂಕ್ ಅಲ್ಲಿ ಇತ್ತು. ಇದ್ದಕ್ಕಿದ್ದ ಹಾಗೆ ಇದೊಂದು ದೊಡ್ಡ ಇಂಪ್ರೂವ್ಮೆಂಟ್. ಯಾಕೆ ಅಂತಂದ್ರೆ 39th ರ್ಯಾಂಕ್ಗೆ ಬಂದಿದೆ. ಆದ್ರೆ ರಿಸರ್ಚ್ ಇನ್ವೆಸ್ಟ್ಮೆಂಟ್ ನ ಎಕನಾಮಿಕ್ ಗ್ರೋತ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ನಮ್ಗೆ ಬೆಟರ್ ಇನ್ಸ್ಟಿಟ್ಯೂಷನಲ್ ಒಂದು ಫ್ರೇಮ್ ವರ್ಕ್ ಕೂಡ ಬೇಕೇ ಬೇಕು.
ಕಂಪನಿಗಳು ಹಣನ ತಗೊಳ್ಳೋದಕ್ಕೆ ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ ಇಂದ ಹಣವನ್ನ ನಾವು ಬಾರೋ ಮಾಡಬೇಕಿದ್ರೆ ಯಾವುದು ಡ್ರೈವ್ ಮಾಡುತ್ತೆ ಅನ್ನೋದ್ರ ಬಗ್ಗೆ RBI ರಿಸರ್ಚ್ ಮಾಡಿದ ಪ್ರಕಾರ ಭಾರತದ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಹೇಗೆ ಸದ್ದಿಲ್ಲದೆ ಬದಲಾಗ್ತಿದೆ ಅಂತ ತೋರ್ಸತ್ತೆ. ಈಗ ಸ್ಟಡಿಯ ಒಂದು ಕೀ ಫೈಂಡಿಂಗ್ ಇಲ್ಲಿದೆ ನೋಡಿ. ದೊಡ್ಡ ಕಂಪನಿಗಳು ಬ್ಯಾಂಕ್ಗಳಿಂದ ಬಾರೋ ಮಾಡೋ ಸಾಧ್ಯತೆ ಕಡಿಮೆ ಇರುತ್ತೆ. ಇದು ಸಾಂಪ್ರದಾಯಿಕ ಯೋಚನೆಗೆ ತುಂಬಾ ಚಾಲೆಂಜಸ್ ಗಳನ್ನು ಕೂಡ ಹಾಕತ್ತೆ. ಇದಕ್ಕೆ ಮುಖ್ಯ ಕಾರಣ ದೊಡ್ಡ ಫರ್ಮ್ಸ್ ಹತ್ರ ಒಂದು ಬೆಟರ್ ಇಂಟರ್ನಲ್ ಕ್ಯಾಶ್ ಫ್ಲೋಸ್ ಇರುತ್ತೆ ಅಲ್ವಾ. ಹೆಚ್ಚು ಫಂಡಿಂಗ್ ಆಪ್ಷನ್ಸ್ ಕೂಡ ಇದ್ದೇ ಇರುತ್ತೆ. ಅವ್ರೇನ್ ಮಾಡ್ತಾರೆ, ಎಕನಾಮಿಸ್ಟ್ ಪ್ರಕಾರ ನಾವು ನೋಡೋದಾದ್ರೆ ಈ ಮಾರ್ಕೆಟ್ ಬೇಸ್ಡ್ ಫಂಡಿಂಗ್ ಅಂತ ಕರೆಯೋದನ್ನ ಆಕ್ಸೆಸ್ ಮಾಡ್ಕೊಳ್ಬಹುದು. ಅಂದ್ರೆ ಈ ಬ್ಯಾಂಕ್ ಲೋನ್ಸ್ ತಗೊಳ್ಳೋ ಬದಲು ಬಾಂಡ್ಸ್, ಕಮರ್ಷಿಯಲ್ ಪೇಪರ್ ಇಶ್ಯೂ ಮಾಡೋದು ಅಥವಾ ನಾವು ಶೇರ್ಸ್ ಮಾರಾಟ ಮಾಡೋದು ಅಂತಾನು ಹೇಳ್ತೀವಿ. ಇದು ಸಾಮಾನ್ಯವಾಗಿ ಏನಾಗುತ್ತೆ, ತುಂಬಾ ಕಡಿಮೆ ರೇಟಲ್ಲಿ ಕೂಡ ಇರುತ್ತೆ. ಹಾಗೇನೆ ಟ್ರೆಡಿಷನಲ್ ಬ್ಯಾಂಕ್ ಕ್ರೆಡಿಟ್ಗಿಂತ ನಾವು ನೋಡಿದಾಗ ಕಂಪನಿಗಳಿಗೆ ಹೆಚ್ಚು ಫ್ಲೆಕ್ಸಿಬಿಲಿಟಿ ಕೂಡ ಕೊಡುತ್ತೆ. ಇನ್ನೊಂದ್ ಕಡೆ ಬ್ಯಾಂಕ್ ಲೋನ್ ಕಾಸ್ಟ್ ಬೇರೆ ಬೇರೆ ಆಪ್ಷನ್ಗಳಿಗೆ ನಾವು ಕಂಪೇರ್ ಮಾಡಿದ್ರೆ ತುಂಬಾ ಜಾಸ್ತಿ ಆದಾಗ ಕಂಪನಿಗಳು ಏನ್ ಮಾಡುತ್ತೆ, ವಿಶೇಷವಾಗಿ ಸರ್ವಿಸ್ ಅಲ್ಲಿ ಇರೋರು ಈ ಒಂದು ಕಮ್ಮಿಯ ಮಾರ್ಕೆಟ್ ಆಲ್ಟರ್ನೇಟಿವ್ಸ್ ಗಳಿಗೆ ಇಮಿಡಿಯೇಟ್ ಆಗಿ ಸ್ವಿಚ್ ಆಗ್ತಾರೆ. ಇನ್ನು ಭಾರತದ ಬಾಂಡ್ ಮಾರ್ಕೆಟ್ಸ್ ಬೆಳೆದ ಹಾಗೆ ಮತ್ತೆ ನಮ್ಮ ಒಂದು ಕಾರ್ಪೊರೇಟ್ ಕ್ರೆಡಿಟ್ ಮಾರ್ಕೆಟ್ಸ್ಗಳು ಹೆಚ್ಚು ಸೊಫಿಸ್ಟಿಕೇಟೆಡ್ ಆದ ಹಾಗೆ ಇದೊಂದು ಸ್ಟ್ರಕ್ಚರಲ್ ಶಿಫ್ಟ್ ನ ಪ್ರತಿನಿಧಿಸುತ್ತೆ. ಈಗ ಹೈಯರ್ ಡೆಟ್ ಲೋಡ್ಸ್ ಇರೋ ಈ ಒಂದು ಕಂಪನಿಗಳನ್ನ ನಾವು ನೋಡಿದಾಗ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ಕೊಳ್ಳಿ, ಈಗ ಏನಾಗುತ್ತೆ, ಎಕ್ಸಿಸ್ಟಿಂಗ್ ಡೆಟ್ ನ ಒಂದು ರೀಫೈನಾನ್ಸ್ ಕೂಡ ಮಾಡ್ಕೊಳ್ಬೇಕು. ಈಗ ನಾನ್ ಬ್ಯಾಂಕ್ ಫಂಡಿಂಗ್ ನ ಬಳಸೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಇದು ಭಾರತದ ಒಂದು ಫೈನಾನ್ಷಿಯಲ್ ಸಿಸ್ಟಮ್ ಎಷ್ಟು ಸೊಫಿಸ್ಟಿಕೇಟೆಡ್ ಆಗ್ತಿದೆ, ಹಾಗೆ ಕಂಪನಿಗಳು ತಮ್ಮ ಒಂದು ಫಂಡಿಂಗ್ ಮಿಕ್ಸ್ ನ ಆಕ್ಟಿವ್ಲಿ ಮ್ಯಾನೇಜ್ ಮಾಡ್ತಿದೆ ಅನ್ನೋದನ್ನ ಕ್ಲಿಯರ್ ಆಗಿ ತೋರ್ಸತ್ತೆ. ಇದು ಹೇಗಾಯ್ತು, ಕೋವಿಡ್-19 ಇದ್ದಕ್ಕಿದ್ದ ಹಾಗೆ ಕಾರಣ ಆಗಿರ್ಬೋದು. ಕೋವಿಡ್ಗೂ ಮುಂಚೆ ಗ್ರೋಯಿಂಗ್ ಸೇಲ್ಸ್ ಅಲ್ಲಿರೋ ಕಂಪನಿಗಳು ಎಕ್ಸ್ಪ್ಯಾನ್ಷನ್ಗೋಸ್ಕರ ಬ್ಯಾಂಕ್ ಲೋನ್ಸ್ ತಗೊಳ್ಳೋ ಸಾಧ್ಯತೆ ಕೂಡ ಹೆಚ್ಚಿತ್ತು. ಆದ್ರೆ ಪ್ಯಾಂಡಮಿಕ್ ನಂತರ ಆ ಒಂದು ದುರ್ಬಲ ಜಾಸ್ತಿ ಆಗೋಗಿದ್ದು. ಈಗ ಕಂಪನಿಗಳನ್ನೇ ತಗೊಳ್ಳಿ, ಈಗ ಬ್ಯಾಂಕ್ ನ ಸಾಲದ ಬಗ್ಗೆ ಹೆಚ್ಚು ಜಾಸ್ತಿ ಎಚ್ಚರಿಕೆನ ವಹಿಸೋದಕ್ಕೆ ಶುರು ಮಾಡಿದ್ರು. ಈಗ ಕ್ಯಾಶ್ ನ ಪ್ರಿಸರ್ವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಆಲ್ಟರ್ನೇಟಿವ್ ಫಂಡಿಂಗ್ ಸೋರ್ಸಸ್ ಏನಿರುತ್ತೆ ಅದನ್ನ ಬಳಸ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡಿದ್ದು. ಈಗ ತುಂಬಾ ಉನ್ನತ ರೀತಿಯಲ್ಲಿರೋ ಕ್ಯಾಶ್ ಫ್ಲೋ ಹಾಗೆ ಒಂದು ಡೆಟ್ ಸರ್ವಿಸ್ ಮಾಡುವಂತಹ ಒಂದು ಸ್ಟ್ರಾಂಗರ್ ಅಬಿಲಿಟಿ ಇರೋ ಕಂಪನಿಗಳು ಏನ್ ಮಾಡುತ್ತೆ, ಬ್ಯಾಂಕ್ಗಳಿಂದ ಹೆಚ್ಚಾಗಿ ಸಾಲವನ್ನ ತಗೊಳ್ಳೋಕೆ ಶುರು ಮಾಡುತ್ತೆ. ಅದು ಸೆನ್ಸ್ ಕೂಡ ಅನ್ಸುತ್ತೆ ನಮ್ಗೆ. ಈಗ ಬ್ಯಾಂಕ್ಸ್ಗೆ ತಮಗೆ ವಾಪಸ್ ಪೇ ಮಾಡಬಲ್ಲ ಕಂಪನಿಗಳಿಗೆ ದುಡ್ಡನ್ನ ಕೊಡೋದಕ್ಕೆ ಅಥವಾ ಸಾಲವನ್ನ ಕೊಡೋದಕ್ಕೆ ಪ್ರಿಫರ್ ಮಾಡ್ಕೊಳ್ತವೆ ಅಲ್ಲ. ಆದ್ರೆ ಆಲ್ಟರ್ನೇಟಿವ್ ಫಂಡಿಂಗ್ ಸೋರ್ಸ್ಗೆ ಜಾಸ್ತಿ ಒಳ್ಳೆ ಆಕ್ಸೆಸ್ ಇರೋ ಕಂಪನಿಗಳು ಏನ್ ಮಾಡುತ್ತೆ, ಬ್ಯಾಂಕ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿರುತ್ತೆ. ಸೊ ಓವರ್ ಆಲ್ ಎಕನಾಮಿಕ್ ಗ್ರೋತ್ ಅನ್ನ ನಾವು ನೋಡಿದಾಗ ಬಿಸ್ನೆಸ್ ಫಂಡಿಂಗ್ ಗೆ ಡಿಮ್ಯಾಂಡ್ ಹೆಚ್ಚುತ್ತೆ ನೋಡಿ. ಆದ್ರೆ ಗ್ರೋತ್ ಮತ್ತೆ ಬ್ಯಾಂಕಿಂಗ್ ಬಾರೋಯಿಂಗ್ ನಡುವಿನ ಒಂದು ರಿಲೇಶನ್ಶಿಪ್ ಸ್ಪೆಸಿಫಿಕ್ ಆಗಿ ಹೆಚ್ಚು ಕಾಂಪ್ಲೆಕ್ಸ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆ ಅಂತಂದ್ರೆ ಫಂಡಿಂಗ್ ಆಪ್ಷನ್ಸ್ ಹೆಚ್ಚಾಗ್ತಿರೋದ್ರಿಂದ. ಇನ್ನು ಬ್ಯಾಂಕ್ಗಳು ಹೆಚ್ಚಾಗಿ ಈ ಒಂದು ಮಿಡ್ ಮಾರ್ಕೆಟ್ ಕಂಪನಿಗಳು ಮತ್ತೆ ಒಂದು ರಿಟೇಲ್ ಕಸ್ಟಮರ್ಸ್ ಮೇಲೆ ಫೋಕಸ್ ಮಾಡೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ. ಹಾಗೇನೆ ಈ ಒಂದು ಲಾರ್ಜ್ ಕಾರ್ಪೊರೇಷನ್ಸ್ ತಮ್ಮ ಒಂದು ಫಂಡಿಂಗ್ ನೀಡ್ಸ್ ಗಳಿಗೋಸ್ಕರ ಕ್ಯಾಪಿಟಲ್ ಮಾರ್ಕೆಟ್ ಕಡೆಗೆ ಮೈಗ್ರೇಟ್ ಆಗ್ತವೆ, ಅಂದ್ರೆ ಅದ್ರ ಕಡೆಗೆ ಕಂಪ್ಲೀಟ್ ಆಗಿ ಹೋಗ್ತಾ ಇದೆ ಅಂತ. ಭಾರತದ ಔಟ್ವರ್ಡ್ ಒಂದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಗ್ಗೆ RBI ಮಾಡಿದ ಅನಾಲಿಸಿಸ್ ಇಂಡಿಯನ್ ಕಂಪನಿಗಳು ಏನ್ ತೋರಿಸುತ್ತೆ ಗೊತ್ತಾ, ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಹೆಚ್ಚಾಗಿ ಸ್ಟ್ರಾಟಜಿಕ್ ಆಗ್ತಿದೆ ಅನ್ನೋದನ್ನ ತೋರಿಸುತ್ತೆ. ಇಂಟ್ರೆಸ್ಟಿಂಗ್ ಏನು ಅಂತಂದ್ರೆ RBI ರಿಸರ್ಚ್ ಪ್ರಕಾರ ಇಂಡಿಯನ್ ಕಂಪನಿಗಳು ದೊಡ್ಡ ಒಂದು ಎಕನಾಮೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸ್ಟ್ರಾಂಗ್ ಆಗಿ ಪ್ರಿಫರ್ ಮಾಡ್ತಿದಾರಂತೆ. ಇನ್ನು ಮಾರ್ಕೆಟ್ ಸೈಜ್ ನಾವು ನೋಡಿದಾಗ ಅದು ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ಯಾಕೆ ಅಂದ್ರೆ ಎಕನಾಮಿ ಎಷ್ಟು ದೊಡ್ಡದಾಗಿರುತ್ತೋ ಇಂಡಿಯನ್ ಇನ್ವೆಸ್ಟ್ಮೆಂಟ್ಗೆ ಅದು ಅಷ್ಟು ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ. ಇದು ಸೆನ್ಸ್ ಕೂಡ ಕೊಡುತ್ತೆ. ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಈಗ ದೊಡ್ಡ ಮಾರ್ಕೆಟ್ಸ್ ಒಂದು ಉತ್ತಮ ಗ್ರೋತ್ ಅನ್ನ ಕೊಡುತ್ತೆ ಅಂತ ಅನ್ಕೊಳ್ಳೋಣ. ಹೆಚ್ಚು ಸ್ಟೇಬಲ್ ಆಗಿರೋ ಬಿಸ್ನೆಸ್ ಎನ್ವೈರನ್ಮೆಂಟ್ಸ್ ಗಳು ಏನಾಗುತ್ತೆ ಅಂತಂದ್ರೆ ಇದರಿಂದ ಆಫರ್ ಮಾಡೋದಕ್ಕೆ ಜಾಸ್ತಿ ಶುರು ಮಾಡುತ್ತೆ. ಈಗ ಸ್ಟಡಿ ಪ್ರಕಾರ ಇಂಡಿಯನ್ ಕಂಪನಿಗಳು ಗ್ಲೋಬಲ್ ಮಾರ್ಕೆಟ್ಸ್ ನ ಹೇಗೆ ಅಪ್ರೋಚ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ತೋರಿಸುತ್ತೆ. ಈಗಾಗಲೇ ಒಂದು ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ತಿರೋ ಕಂಪನಿಗಳು ಇದಾದ ನಂತರ ಇನ್ವೆಸ್ಟ್ ಮಾಡೋ ಸಾಧ್ಯತೆನೂ ಕೂಡ ಹೆಚ್ಚು. ಈಗ ಇದರಿಂದ ನಾವು ನೋಡಿದಾಗ ಇಂಡಿಯನ್ ಫರ್ಮ್ಸ್ಗೆ ಒಂದು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನ ದೊಡ್ಡ ಕಮಿಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಅವ್ರು ಏನ್ ಮಾಡ್ತಾರೆ, ಎಕ್ಸ್ಪೋರ್ಟ್ಸ್ ಮೂಲಕ ಮಾರ್ಕೆಟ್ ಅನ್ನ ಟೆಸ್ಟ್ ಮಾಡ್ತಾರೆ ಅಂತ ಸೂಚಿಸುತ್ತೆ. ಹಾಗೇನೆ ಈ ಒಂದು ಗ್ಲೋಬಲ್ ಎಕ್ಸ್ಪ್ಯಾನ್ಷನ್ಸ್ಗೆ ಅದು ಒಂದು ಸ್ಮಾರ್ಟ್ ಸ್ಟೆಪ್ ಬೈ ಸ್ಟೆಪ್ ಅಪ್ರೋಚ್ ಅನ್ನು ಕೂಡ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡುತ್ತೆ. ಇನ್ನು ಜಿಯೋಗ್ರಫಿಯಲ್ಲಿ ಇದು ಮುಖ್ಯ ಆಗುತ್ತೆ ಬಿಡಿ. ಯಾಕೆ ಅಂತಂದ್ರೆ ಡಿಸ್ಟೆನ್ಸ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಹಾಗೇನೆ RBI ಹೇಳಿರೋ ಪ್ರಕಾರ ಈ ಒಂದು ಇಂಡಿಯನ್ ಕಂಪನಿಗಳು ತಮಗೆ ಅರ್ಥವಾಗೋ ಒಂದು ಮಾರ್ಕೆಟ್ ಅಲ್ಲಿ ಬಿಸ್ನೆಸ್ ಕಲ್ಚರ್ ಇರ್ಬೋದು ಮತ್ತೆ ಪ್ರಾಕ್ಟೀಸಸ್ ಫೆಮಿಲಿಯರ್ ಆಗಿರೋದಕ್ಕೆ ಇನ್ವೆಸ್ಟ್ ಮಾಡೋದಕ್ಕೂ ಸಹ ಪ್ರಿಫರ್ ಮಾಡ್ಕೊಳ್ತವೆ. ಇನ್ನೊಂದ್ ಕಡೆ ನಾವು ನೋಡಿದಾಗ ರಿಸರ್ಚ್ ಪ್ರಕಾರ ಈ ಒಂದು ನ್ಯಾಚುರಲ್ ರಿಸೋರ್ಸಸ್ ಹೆಚ್ಚಾಗಿರೋ ದೇಶಗಳು ಏನ್ ಮಾಡುತ್ತೆ ಗೊತ್ತಾ, ಇಂಡಿಯನ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ನೋಡ್ಕೊಂಡಾಗ ಅದ್ರ ಜೊತೆಗೆ ಜಾಸ್ತಿ ಆಕರ್ಷಿತ ಮಾಡ್ಕೊಳ್ಳೋದಕ್ಕೆ
ಆಫ್ರಿಕನ್ ಮೈನಿಂಗ್ ಪ್ರಾಜೆಕ್ಟ್ಸ್ ಅಥವಾ ಒಂದು ಮಿಡಲ್ ಈಸ್ಟರ್ನ್ ಎನರ್ಜಿ ವೆಂಚರ್ಸ್ಗಳಲ್ಲಿ ಇಂಡಿಯನ್ ಕಂಪನಿಗಳು ಇನ್ವೆಸ್ಟ್ ಮಾಡೋದನ್ನ ಜಾಸ್ತಿ ಯೋಚನೆ ಮಾಡ್ತಾರೆ. ಈ ಕೇಸಸ್ ಅನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಅವರು ಕೇವಲ ಹೊಸ ಕಸ್ಟಮರ್ಸ್ನ ಆಕ್ಸೆಸ್ ಮಾಡ್ತಿಲ್ಲ, ಬದಲಿಗೆ ಸಪ್ಲೈ ಚೈನ್ಸ್ ಮತ್ತೆ ಒಂದು ಎಸೆನ್ಷಿಯಲ್ ರಿಸೋರ್ಸಸ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು ಅಂತ ಸತತವಾಗಿ ಟ್ರೈ ಮಾಡ್ತಿದ್ದಾರೆ. ಇಂಡಿಯನ್ ಕಂಪನಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ರೇಟ್ಸ್ ಇಂದ ಹಿಡ್ಕೊಂಡು ಈ ಎಕನಾಮಿಕ್ ಫ್ಯಾಕ್ಟರ್ಸ್ ನ ನೋಡ್ಕೊಂಡಾಗ ಮತ್ತೆ ಜಿಯೋಗ್ರಾಫಿಕ್ ಪ್ರಾಕ್ಸಿಮಿಟಿ ಆಗಿರ್ಬೋದು, ಇನ್ಸ್ಟಿಟ್ಯೂಷನಲ್ ಕ್ವಾಲಿಟಿ ತನಕ ಹೀಗೆ ಹಲವು ಬೇರೆ ಫ್ಯಾಕ್ಟರ್ಸ್ ಗಳ ಬಗ್ಗೆನೂ ಕೂಡ ತುಂಬಾ ಎಚ್ಚರಿಕೆಯಾಗಿರುತ್ತೆ. ಯಾಕೆ ಗೊತ್ತಾ, ಇಂಡಿಯನ್ ಮಲ್ಟಿ ನ್ಯಾಷನಲ್ ಹೆಚ್ಚು ಸೆಲೆಕ್ಟಿವ್ ಆಗ್ತಿದೆ ಅನ್ನೋದನ್ನ ಇಲ್ಲಿ ತೋರ್ಸತ್ತೆ ನೋಡಿ. ಈಗ ಒಂದು ಆಪರ್ಚುನಿಟಿ ಏನಿದೆ ಅನ್ನೋ ಒಂದು ಡೀಲ್ಸ್ ಗಳಿಂದ ನಮಗ್ ಬೇಕಾಗಿರುವಂತಹ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ಸ್ ಗಳ ಕಡೆಗೆ ಸಾಕ್ತಿದೀವಿ ಅನ್ನೋದು ಇಲ್ಲಿ ತೋರಿಸ್ತಾರೆ. ಇನ್ನು ಜೆನ್ಯೂನ್ ಗ್ರೋತ್ ಆಪರ್ಚುನಿಟೀಸ್ ಗಳು ಕೂಡ ಒಂದು ಸಪ್ಲೈ ಚೈನ್ ಸೆಕ್ಯೂರಿಟಿ ಆಫರ್ ಮಾಡ್ತಿದೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಈಗ ರಿಸರ್ವ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಅಂದ್ರೆ ಸೆಂಟ್ರಲ್ ಬ್ಯಾಂಕ್ಸ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಖಚಿತಪಡಿಸ್ಕೊಳ್ಳೋದಕ್ಕೆ ತಮ್ಮ ಒಂದು ಫಾರಿನ್ ಕರೆನ್ಸಿ ಹೋಲ್ಡಿಂಗ್ಸ್ ನ ಹೇಗೆ ಮ್ಯಾನೇಜ್ ಮಾಡುತ್ತೆ ಅನ್ನೋದು. ಪ್ರಪಂಚದಾದ್ಯಂತ ನಾವು ನೋಡಿದಾಗ ಸೆಂಟ್ರಲ್ ಬ್ಯಾಂಕ್ಸ್ಗಳು ತಮ್ಮ ಸುತ್ತಲೂ ಕೂಡ ಕಾಣ್ತಿರೋ ಒಂದು ಇನ್ಕ್ರೀಸ್ಡ್ ಜಿಯೋಪಾಲಿಟಿಕಲ್ ರಿಸ್ಕ್ ನ ಹೇಗೆ ಹೊಂದಿಸ್ಕೊಳ್ಳುತ್ತೆ, ಹಾಗೆ RBI ರಿಸರ್ಚ್ ಯಾವ ರೀತಿ ಇದರ ಬಗ್ಗೆ ತೋರಿಸಿದೆ ಅನ್ನೋದು ಇಲ್ಲಿ ಗೊತ್ತಾಗತ್ತೆ. ಸೆಂಟ್ರಲ್ ಬ್ಯಾಂಕ್ ಸರ್ವೆಗಳು ಸತತವಾಗಿ ಜಿಯೋಪಾಲಿಟಿಕಲ್ ಟೆನ್ಷನ್ಸ್ ಗಳನ್ನೇ ಇವತ್ತಿನ ರಿಸರ್ವ್ ಮ್ಯಾನೇಜ್ಮೆಂಟ್ ನ ಅತಿ ದೊಡ್ಡ ಚಿಂತೆಯಾಗಿ ತೋರಿಸ್ತಿರೋದು. ಈಗ ಫೈನಾನ್ಷಿಯಲ್ ಸ್ಯಾಂಕ್ಷನ್ಸ್ ಗಳನ್ನ ಪೊಲಿಟಿಕಲ್ ವೆಪನ್ ಆಗಿ ಬಳಸ್ಕೊಳ್ಳೋದು, ಹಾಗೆಯೇ ಸೆಂಟ್ರಲ್ ಬ್ಯಾಂಕ್ಸ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನ ಮ್ಯಾನೇಜ್ ಮಾಡೋ ಬಗ್ಗೆ ಯೋಚಿಸಿ ಇದರ ರೀತಿಯನ್ನೇ ಕಂಪ್ಲೀಟ್ ಆಗಿ ಬದಲಾಯಿಸೋ ತರ ಮಾಡೋದು. ಸೆಂಟ್ರಲ್ ಬ್ಯಾಂಕ್ಸ್ ಇತ್ತೀಚಿನ ದಿನಗಳಲ್ಲಿ ಒಂದೇ ಸಮಯದಲ್ಲಿ ನೋಡಿದಾಗ 3 ಗೋಲ್ಸ್ ಅನ್ನ ಅಚೀವ್ ಮಾಡೋದಕ್ಕೆ ಟ್ರೈ ಮಾಡ್ತಿದೆ ನೋಡಿ. ರಿಸರ್ವ್ಸ್ ನ ಸೇಫ್ ಆಗಿಡೋದು, ಅವನ್ನ ಬೇಗ ಬಳಸೋದಕ್ಕೆ ಆಗೋ ತರ ನೋಡ್ಕೊಳ್ಳೋದು, ಮತ್ತೆ ಡೀಸೆಂಟ್ ರಿಟರ್ನ್ಸ್ ನ ಗಳಿಸೋದು ನೋಡಿ. ಸಾಂಪ್ರದಾಯಿಕವಾಗಿ ನಾವು ನೋಡಿದಾಗ ಈ ಗೋಲ್ಸ್ ಏನಿದೆ ಅಲ್ವಾ, ಇದು ಒಂದಕ್ಕೊಂದು ಕಾನ್ಫ್ಲಿಕ್ಟೆಡ್ ಆಗ್ತಾ ಇದೆ. ಈಗ ಸೇಫೆಸ್ಟ್ ಅಸೆಟ್ಸ್ ಗಳನ್ನ ನಾವು ನೋಡಿದಾಗ ಯಾವಾಗ್ಲೂ ಕೂಡ ತುಂಬಾ ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರಲ್ಲ, ಅಂದ್ರೆ ಯಾವಾಗ್ಲೂ ಒಂದೇ ರಿಟರ್ನ್ಸ್ ನ ಕೊಡ್ತಿರಲ್ಲ ಅಲ್ವಾ. ಈಗ ಡೈವರ್ಸಿಫಿಕೇಶನ್ ಕಡೆ ನಾವು ನೋಡ್ತಿದೀವಿ ಅಂತಂದ್ರೆ ಇಲ್ಲೂ ಕೂಡ ಟಾಪ್ ಪ್ರಯಾರಿಟಿ ಆಗಿದೆ. ಈಗ ಬ್ಯಾಂಕ್ಸ್ ಗಳು ಏನ್ ಮಾಡುತ್ತೆ, ತಮ್ಮ ರಿಸರ್ವ್ಸ್ ನ ಡಿಫ್ರೆಂಟ್ ಕರೆನ್ಸೀಸ್ ಅಲ್ಲಿ ಆಗಿರ್ಬೋದು ಅಥವಾ ಅಸೆಟ್ ಟೈಪ್ಸ್ ನಲ್ಲಿ ಮತ್ತೆ ಬೇರೆ ಬೇರೆ ದೇಶಗಳ ಮಧ್ಯೆ ಹಂಚುತ್ತೆ. ಯಾವುದೇ ಒಂದು ಸಿಂಗಲ್ ಅಸೆಟ್ ಮೇಲೆ ಅಥವಾ ಯಾವುದೇ ಒಂದು ಕಂಟ್ರಿಯ ಪೊಲಿಟಿಕಲ್ ಡಿಸಿಷನ್ಸ್ ಮೇಲೆ ಅತಿಯಾಗಿ ಡಿಪೆಂಡ್ ಆಗಿರುವಂತಹ ರಿಸ್ಕ್ ನ ತಗೊಳ್ಳೋದೇ ಇಲ್ಲ. ಆದಷ್ಟು ಕಡಿಮೆ ರಿಸ್ಕ್ ಇರೋ ರೀತಿ ಈ ಬ್ಯಾಂಕ್ಗಳು ಟ್ರೈ ಮಾಡ್ತಾ ಇದೆ. ಈ ಸ್ಟ್ರಾಟಜಿಯಲ್ಲಿ ನಾವು ನೋಡಿದಾಗ ಅತಿ ಹೆಚ್ಚು ಚಿನ್ನದ ಮೇಲೆ ಇವರು ಇನ್ವೆಸ್ಟ್ ಮಾಡ್ತಾರೆ. ಯಾಕೆಂದ್ರೆ ಅದು ಒಂದು ಇಂಪಾರ್ಟೆಂಟ್ ಆಗಿರೋ ಒಂದು ಫ್ಯಾಕ್ಟರ್ ಆಗಿ ಎಲ್ಲ ಕಡೆನೂ ಕೂಡ ತೋರಿಸ್ತಾರೆ. ನೀವೀಗ ನೋಡಿ, ಈಗ ನಾವೊಂದು ವ್ಯಾಲ್ಯೂ ಮೇಂಟೈನ್ ಮಾಡತ್ತೆ ಅನ್ನೋದನ್ನ ನಾವು ತುಂಬಾ ವಿಷಯದಲ್ಲೂ ಕೂಡ ಕಂಡುಕೊಂಡಿದೀವಿ. ಈ ಕರೆನ್ಸಿ ರಿಸರ್ವ್ಸ್ ನಾವು ನೋಡಿದಾಗ ಫ್ರೋಸನ್ ಆಗಿರೋ ತರ, ಅಂದ್ರೆ ಯಾವುದೇ ಒಂದು ಸಿಂಗಲ್ ಕಂಟ್ರಿಯ ಕರೆನ್ಸಿಯಿಂದ ಜೆನ್ಯೂನ್ ಡೈವರ್ಸಿಫಿಕೇಶನ್ ಕೊಡುತ್ತೆ ಅನ್ನೋದು ಇಲ್ಲಿ ತೋರ್ಸತ್ತೆ. ರಿಸರ್ವ್ ಮ್ಯಾನೇಜರ್ಸ್ ತಮ್ಮ ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಅಲ್ಲಿ ಎನ್ವೈರನ್ಮೆಂಟಲ್ ಮತ್ತೆ ಸೋಷಿಯಲ್ ಫ್ಯಾಕ್ಟರ್ಸ್ ಗಳಿಗೂ ಹೆಚ್ಚು ಗಮನವನ್ನ ಕೊಡ್ತಿದ್ದಾರೆ. ಇದನ್ನ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳೋದಕ್ಕೆ ಮಾಡ್ತಾ ಇಲ್ಲ. ನೀವೇ ಯೋಚನೆ ಮಾಡಿ, ಅವರ ಒಂದು ಫ್ಯೂಚರ್ ತೊಂದರೆಗಳಿಂದ ರಿಸರ್ವ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿರೋದು. ಭಾರತಕ್ಕೆ ಈ ಒಂದು ರಿಸರ್ಚ್ ಏನಿದೆ ಅಲ್ವಾ, RBI ರಿಸರ್ವ್ ಮ್ಯಾನೇಜ್ಮೆಂಟ್ ಅಲ್ಲಿ ಸ್ಟ್ರಾಟಜಿಕಲಿ ಹಲವಾರು ಪದರಗಳ ಒಂದು ರಕ್ಷಣೆಯನ್ನ ಬಿಲ್ಡ್ ಮಾಡ್ತಿದೆ ಅಂತ ತೋರಿಸ್ತಾ ಇದೆ. ಯಾಕೆ ಅಂತಂದ್ರೆ ಎಕನಾಮಿಕ್ ಮತ್ತೆ ಪೊಲಿಟಿಕಲ್ ಶಾಕ್ಸ್ಗಳು ಹೆಚ್ಚಾಗಿ ಮತ್ತೆ ಒಂದು ಕಡಿಮೆ ವಾರ್ನಿಂಗ್ ಬರೋ ಪ್ರಕಾರ ಪ್ರಪಂಚಕ್ಕೆ ಪ್ರಿಪೇರ್ ಆಗಿರೋದಕ್ಕೆ ಇದು ಒಂದು ಸಹಾಯ ಮಾಡುತ್ತೆ ಗೊತ್ತಾ. ಈಗ ನೋಡಿ, ಲೋಕಲ್ ಕರೆನ್ಸಿ ಸೆಟಲ್ಮೆಂಟ್ ಬಗ್ಗೆ RBI ಮಾಡಿದ ಒಂದು ರಿಸರ್ಚ್ ನಾವು ನೋಡಿದಾಗ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲಿ ಡಾಲರ್ ಮೇಲಿನ ಒಂದು ಡಿಪೆಂಡೆನ್ಸಿ ಏನಿದೆ ಕಡಿಮೆ ಮಾಡೋದಕ್ಕೆ ಭಾರತದ ಒಂದು ಅಪ್ರೋಚ್ ನ ಡಿಫ್ರೆಂಟ್ ಅಲ್ಲಿ ತೋರಿಸ್ತಾ ಇದೆ. ಈಗ ಟ್ರೆಡಿಷನಲ್ ಸಿಸ್ಟಮ್ ನಾವು ತಗೊಳ್ಳೋಣ, ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವರು ಇಟ್ಟಿದ್ದಾರೆ. ಹೆಚ್ಚಿನ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಡಾಲರ್ಸ್ ನಾವು ನೋಡಿದಾಗ ಅದರಲ್ಲೇ ನಡೆಯೋದು. ಈಗ ಇಂಡಿಯನ್ ಕಂಪನಿಗಳು ಗೂಡ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡಿಕೊಂಡು ಡಾಲರ್ಸ್ ಅಲ್ಲಿ ಪೇಮೆಂಟ್ಸ್ ಅನ್ನ ಪಡಿತವೆ, ಮತ್ತೆ ಅದನ್ನ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಳ್ತವೆ. ಆದ್ರೆ ಈ ಸಿಸ್ಟಮ್ ಅಲ್ಲಿ ರಿಯಲ್ ಕಾಸ್ಟ್ ಜಾಸ್ತಿ ಇದೆ. ಯಾಕೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ಗಾಗಿ ಇದರ ಫೀಸ್ ಆಗಿರ್ಬೋದು, ಕರೆನ್ಸಿ ಕನ್ವರ್ಷನ್ ಜಾಸ್ತಿ ರಿಸ್ಕ್ ಅನ್ನ ಇರುತ್ತೆ. ಈಗ ಡಾಲರ್ ಅವೈಲೇಬಿಲಿಟಿ ಕೂಡ ಇದ್ರ ಮೇಲೆನೆ ಡಿಪೆಂಡ್ ಆಗಿರೋದು. ಹಾಗಾಗಿ RBI ಇಂಡಿಯನ್ ಕಂಪನಿಗಳ ಒಂದು ಕೀ ಟ್ರೇಡಿಂಗ್ ಪಾರ್ಟ್ನರ್ಸ್ ಜೊತೆ ಡೈರೆಕ್ಟ್ ಆಗಿ ಲೋಕಲ್ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋ ದಾರಿಗಳನ್ನ ಎಕ್ಸ್ಪ್ಲೋರ್ ಮಾಡ್ತಿದೆ. ಹಾಗೇನೆ UAE ಆಗಿರ್ಬೋದು, ಇಂಡೋನೇಷಿಯಾ, ಮಾಲ್ಡೀವ್ಸ್, ಮರೋಷಿಯಸ್ ಈ ತರ ಒಂದು ಸೆಂಟ್ರಲ್ ಬ್ಯಾಂಕ್ಸ್ ಜೊತೆ ಫ್ರೇಮ್ ವರ್ಕ್ಸ್ ಅನ್ನು ಕೂಡ ಸೆಟ್ ಮಾಡ್ಕೊಳ್ತಿದ್ದಾರೆ. ಇದರಿಂದ ಬಿಸ್ನೆಸ್ ಡಾಲರ್ಸ್ ಮೂಲಕ ಹೋಗದೆ ಟ್ರೇಡ್ ಮಾಡ್ಕೊಳ್ಬೋದು.
ಮಾಡ್ಕೊಳ್ಬೋದು. ಈ ಸಿಸ್ಟಮ್ ಟ್ರೇಡ್ಸ್ನ ನಾವು ನೋಡಿದಾಗ ತಮ್ಮದೇ ಆದ ಕರೆನ್ಸಿಯಲ್ಲಿ ಅಂದರೆ ಗೂಡ್ಸ್ಗಳಿಗೆ ಬಿಲ್ ಮಾಡಿಕೊಂಡು ಪೇ ಮಾಡೋಕೆ ಅಲೋ ಮಾಡುತ್ತೆ. ಕರೆನ್ಸಿ ಕನ್ವರ್ಷನ್ಗೆ ನಾವು ನೋಡಿದಾಗ ಈ ಸ್ಟೆಪ್ಸ್ ಏನಿದೆ ಅಲ್ವಾ, ಪೂರ್ತಿಯಾಗಿ ತೆಗೆದು ಹಾಕತ್ತೆ. ಹಾಗೆ ಮುಂಬೈನ ಒಂದು ಟ್ರೇಡರ್ ಮತ್ತೆ ಒಂದು ದುಬೈನ ಒಂದು ಬೈಯರ್ ಇಬ್ರು ಕೂಡ ಡಾಲರ್ ಕನ್ವರ್ಷನ್ ಜೊತೆಗಿನ ಡೀಲರ್ ಮಾಡ್ಕೊಳ್ಳೋ ಬದಲು ಅವರು ಡೈರೆಕ್ಟ್ ಆಗಿ ರುಪೀಸ್ ಮತ್ತೆ ಒಂದು ದಿರಮ್ಸ್ ಅಲ್ಲಿ ಸೆಟಲ್ ಮಾಡ್ಕೊಳ್ಬಹುದು. ಇನ್ನು RBI ನ ರಿಸರ್ಚ್ ಪ್ರಕಾರ ಈ ಅಪ್ರೋಚ್ ಟ್ರಾನ್ಸಾಕ್ಷನ್ ಕಾಸ್ಟ್ ಕಡಿಮೆ ಮಾಡಬಹುದು, ಸೆಟಲ್ಮೆಂಟ್ಸ್ ಗಳು ಕೂಡ ಸ್ಪೀಡ್ ಅಪ್ ಆಗಬಹುದು, ಮತ್ತೆ ಒಂದು ಟ್ರೇಡಿಂಗ್ ಪಾರ್ಟ್ನರ್ಸ್ ನಡುವೆ ಕರೆನ್ಸಿ ಎಕ್ಸ್ಚೇಂಜ್ ಮಾರ್ಕೆಟ್ ನಾವು ನೋಡಿದಾಗ ಡೆವಲಪ್ ಆಗೋದಕ್ಕೆ ಸಹಾಯ ಮಾಡಬಹುದು. ಕಾಲಕ್ರಮೇಣ ಇದು ಎಕನಾಮಿಕ್ ಟೈಸ್ ನ ತುಂಬಾ ಸ್ಟ್ರಾಂಗ್ ಮಾಡಿಕೊಂಡು ಹೆಚ್ಚಾಗಿ ಅಂದ್ರೆ ಬಾರ್ಡರ್ ಇನ್ವೆಸ್ಟ್ಮೆಂಟ್ ಮಾಡೋ ರೀತಿ ದಾರಿಯನ್ನ ಮಾಡ್ಕೊಡತ್ತೆ. ಆದ್ರೆ ಇದೆಲ್ಲ ರಿಯಲ್ ಪಾಯಿಂಟ್. ಈ ಒಂದು ಮೂವ್ನ ನಾವು ನೋಡಿದಾಗ ಸ್ಟ್ರಾಟಜಿಕ್ ವ್ಯಾಲ್ಯೂ ನಿಮ್ಮ ಒಂದು ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಯೋಚಿಸೋದಕ್ಕೆ ಸ್ಪಷ್ಟ ಕೊಡತ್ತೆ. ಅಂದ್ರೆ ಹೆಚ್ಚಾಗಿ ಈ ಒಂದು ವಿಭಜಿತ ಆಗ್ತಿರೋ ಈ ಪ್ರಪಂಚದಲ್ಲಿ ಡಾಲರ್ ಡಾಮಿನೇಟೆಡ್ ಸಿಸ್ಟಮ್ಗೆ ಆಲ್ಟರ್ನೇಟಿವ್ಸ್ ಇರೋದು ಗ್ಲೋಬಲ್ ತೊಂದರೆಗಳಿಂದ ಈ ಒಂದು ಟ್ರೇಡ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಟ್ರೆಡಿಷನಲ್ ಪೇಮೆಂಟ್ ಅನ್ನು ನಾವು ನೋಡಿದಾಗ ಈ ಚಾನೆಲ್ಸ್ಗೆ ಪ್ರಾಬ್ಲಮ್ಸ್ಗಳೇನಾದ್ರೂ ಬಂದ್ರೆ ಲೋಕಲ್ ಕರೆನ್ಸಿ ಅರೇಂಜ್ಮೆಂಟ್ಸ್ ಇರುವಂತಹ ದೇಶಗಳು ಟ್ರೇಡ್ ಅನ್ನ ಮುಂದುವರಿಸಬಹುದು. ಅಂದ್ರೆ RBI ವರ್ಸ್ಟ್ ಕೇಸ್ ಸಿನಾರಿಯೋಗೆ ಕಷ್ಟಗಳನ್ನ ಎದುರಿಸುವಂತಹ ಶಕ್ತಿನ ಬಿಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿದೆ. ಇನ್ನು RBI ಲೋಕಲ್ ಕರೆನ್ಸಿ ಸೆಟಲ್ಮೆಂಟ್ಸ್ ನ ಒಂದು ಗ್ಲೋಬಲ್ ಡಾಲರ್ ಸಿಸ್ಟಮ್ಗೆ ಅಂದ್ರೆ ಪೂರಕವಾಗಿ ಯಾವ ರೀತಿ ನಾವು ನಡೆಸಬಹುದು ಅಂತ ಯೋಚನೆ ಮಾಡ್ತಿದೆ. ಇದು ಓವರ್ ಆಲ್ ಟ್ರೇಡ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡುವಂತಹ ಒಂದು ಬ್ಯಾಕಪ್ ಆಪ್ಷನ್ಸ್ ಅನ್ನ ಕೊಡತ್ತೆ. ಒಟ್ಟಾರೆಯಾಗಿ ರಿಸರ್ಚ್ ಪರಿವರ್ತನೆಗಳನ್ನು ನೋಡಿದಾಗ ಎಕನಾಮಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತಿದೆ ಅಂತ ತೋರಿಸ್ತಿದೆ. ಭಾರತದ ಹೌಸ್ ಹೋಲ್ಡ್ ಸೇವಿಂಗ್ಸ್ ರೆಕಾರ್ಡ್ ಲೆವೆಲ್ ಅನ್ನ ತಲುಪ್ತಿದೆ ಗೊತ್ತಾ. RBI ಡೇಟಾ ಪ್ರಕಾರ ಅವು 22 ಲಕ್ಷ ಈ ಕೋಟಿ ಏನಿದೆ ಅಲ್ವಾ, ಅಥವಾ GDPಯ 6.5% ತಲುಪ್ತಿದೆ ಅಂತ. ಅದೊಂದು ಸಬ್ಸ್ಟೆನ್ಷಿಯಲ್ ಡೊಮೆಸ್ಟಿಕ್ ಕ್ಯಾಪಿಟಲ್ ಮತ್ತೆ ಪ್ರೊಡಕ್ಟಿವ್ ಆಪರ್ಚುನಿಟೀಸ್ಗೋಸ್ಕರ ಹಂತ ಹಂತವಾಗಿ ಕಾಯ್ತಾ ಇದೆ. ಈಗ ಮುಂದಿನ ಸ್ಟೋರಿಯಲ್ಲಿ ಕ್ಲೈಮೇಟ್ ಚೇಂಜ್ ಅಂದ್ರೆ ಭಾರತ ಯಾಕೆ ಸಹಿಷ್ಣುತೆ ಮೇಲೆ ಇನ್ವೆಸ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೋಡಿ, ಇದನ್ನ ಸಿಹಿಯಾಗಿ ಹೇಳಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಾವು ಸೀರಿಯಸ್ ಕ್ಲೈಮೇಟ್ ಪ್ರಾಬ್ಲಮ್ಸ್ಗಳನ್ನ ನೋಡೋ ಅಂತ ಪ್ರಪಂಚದ ಕಡೆ ಸಾಕ್ತಾ ಇದ್ದೀವಿ. ಈ ವಿಷಯದಲ್ಲಿ ನಮಗೆ ನಿಜವಾಗ್ಲೂ ಕೂಡ ಚಾಯ್ಸೇ ಇಲ್ಲ. ಈಗ ನೋಡಿ, ನಮ್ಮ ತಾತ ಅಜ್ಜಿ ಟೈಮಲ್ಲಿ ನಾವು ನೋಡಿದಾಗ ಇದರ ಟೆಲಿವಿಷನ್, ಕಂಪ್ಯೂಟರ್ ಅಥವಾ ಸ್ಮಾರ್ಟ್ ಫೋನ್ ಅವರ ಸುತ್ತಲಿನ ಪ್ರಪಂಚ ಏನಿದೆ ಅಲ್ವಾ, ಗುರ್ತು ಹಿಡಿಯಕ್ಕಾಗದಿರೋಷ್ಟು ಬದಲಾಯಿಸಿರೋದನ್ನ ನೋಡ್ಬೇಕೋ ಬೇಡವೋ ಅನ್ನೋ ಒಂದು ಚಾಯ್ಸ್ ಇಲ್ಲದೇ ಇರೋ ರೀತಿ ನಾವಿವತ್ತು ನೋಡ್ತಾ ಇದ್ದೀವಿ. ಪರಿಸ್ಥಿತಿ ಎಷ್ಟು ಕೆಟ್ಟದಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ಒಪ್ಕೊಂಡ್ಲೇಬೇಕು. ಆದ್ರೆ ಈ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಅಂತಂದ್ರೆ ಇದು ಉತ್ತಮವಾಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೂ ಕೂಡ ಯಾರಿಗೂ ಇನ್ನೂ ಗೊತ್ತಿಲ್ಲ. ಇದು ವಿಶೇಷವಾಗಿ ನಮ್ಮ ಭಾಗದ ಪ್ರಪಂಚಕ್ಕೆ ಸತ್ಯ. ನೋಡಿ, ಸೌತ್ ಏಷ್ಯಾ ಪ್ರಪಂಚದ ಅತಿ ಹೆಚ್ಚು ಕ್ಲೈಮೇಟ್ ವಾಲ್ನರಬಲ್ ಈ ಒಂದು ರೀಜನ್ಸ್ ಅಲ್ಲಿ ಒಂದಾಗಿದೆ. ನೋಡಿ, ಕೇವಲ ಉಷ್ಣತೆ ಹಾಗೂ ಪ್ರವಾಹ ನಮ್ಮ ಕಡೆಗೆ ಬರೋ ದೃಷ್ಟಿಯಿಂದ ಅಷ್ಟು ಮಾತ್ರ ಅಲ್ಲ, ನಮ್ಮ ಒಂದು ಎಕನಾಮಿಕ್ ಸಿಸ್ಟಮ್ಸ್ಗಳು ಇವೆರಡಕ್ಕೂ ಕೂಡ ಎಷ್ಟು ಎಕ್ಸ್ಪೋಸ್ಡ್ ಆಗಿದೆ ಅನ್ನೋದ್ರ ಬಗ್ಗೆನೂ ಇಲ್ಲಿದೆ. ಈಗ ನಮ್ಮಲ್ಲಿ ಒಂದು ಡೆನ್ಸ್ ಪಾಪ್ಯುಲೇಷನ್ಸ್ ಜಾಸ್ತಿ, ಅವು ತುಂಬಾ ಫಾಸ್ಟ್ ಆಗಿ ನಡೀತಿದೆ. ಈಗ ನಾವು ಒಂದು ವಾಟರ್ ಸಿಸ್ಟಮ್ನ ನಾವು ನೋಡಿದಾಗ ಎಷ್ಟು ಪ್ರೆಷರ್ ಅಲ್ಲಿ ಇದೆ ಅಂತಾನೂ ಕೂಡ ಗೊತ್ತಾಗುತ್ತೆ. ಹೆಚ್ಚಿನ ಪಾಪ್ಯುಲೇಷನ್ ದುರ್ಬಲ ಆದಷ್ಟು ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದು. ಪ್ರಪಂಚದಲ್ಲಿ ಕೆಲವು ಜಾಗದಲ್ಲಿ ಮಾತ್ರ ಮುಂದೆ ಬರೋ ಚಾಲೆಂಜಸ್ ಇಷ್ಟು ತೀವ್ರ ಆಗಿರತ್ತೆ, ಅದಕ್ಕಿಂತ ಕೆಟ್ಟದಾಗಿ ಇದೆ ಅನ್ನೋದು ಗೊತ್ತಾಗತ್ತೆ. ರೆಸ್ಪಾನ್ಸ್ ಕೊಡೋಕೆ ನಾವು ನೋಡಿದಾಗ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು, ಇನ್ಫ್ರಾ ಅಥವಾ ಫೈನಾನ್ಷಿಯಲ್ ಸಿಸ್ಟಮ್ ಕೂಡ ಇದಕ್ಕೆ ಬೇಕಾಗಿರೋ ರೀತಿ ಇಲ್ಲ. ನಾವು ಬಹುಶಃ ಗ್ಲೋಬಲ್ ಕ್ಲೈಮೇಟ್ ಕ್ರೈಸಿಸ್ ನ ಒಂದು ಗ್ರೌಂಡ್ ಝೀರೋ ಅಂದ್ರೆ ಸಮಸ್ಯೆಯ ಕೇಂದ್ರ ಬಿಂದುನಲ್ಲಿ ವಾಸಿಸ್ತಾ ಇದ್ದೀವಿ. 2010ರಿಂದ ನಾವು ನೋಡಿದಾಗ ನ್ಯಾಚುರಲ್ ಡಿಸಾಸ್ಟರ್ ಸೌತ್ ಏಷ್ಯಾದಲ್ಲಿ ವರ್ಷಕ್ಕೆ ಆವರೇಜ್ ಅಲ್ಲಿ ನೋಡಿದಾಗೂ ಕೂಡ 67 ಮಿಲಿಯನ್ಸ್ ಜನರ ಮೇಲೆ ಪರಿಣಾಮ ಬೀಳ್ತಿರೋದು. ಇದು ಬೇರೆ ಯಾವುದೇ ರೀಜನ್ಸ್ ಗಳಿಗಿಂತನೂ ಕೂಡ ಜಾಸ್ತಿ. ನಿಮ್ಮಲ್ಲಿ ಕೆಲವರು ವೈಯಕ್ತಿಕವಾಗಿ ನಾವು ನೋಡಿದಾಗ ಅವುಗಳನ್ನ ದಾಟ್ ಬರೋದಕ್ಕೆ ರಿಸೋರ್ಸ್ ಅನ್ನ ಹೊಂದಿದ್ರೂ ಸಹ ನೀವು ಬಹುಶಃ ಈಗಾಗಲೇ ಇಂತಹ ಒಂದು ಕೆಲವು ಘಟನೆಗಳನ್ನ ಅನುಭವಿಸಿರ್ತೀರಾ. ನಮ್ದು ಪ್ರಪಂಚದ ಅತಿ ಬಿಸಿಯಾದ ಪ್ರದೇಶಗಳಲ್ಲಿ ಒಂದು. ಈಗಾಗಲೇ ಹೆಚ್ಚಿನ ದಿನಗಳಲ್ಲಿ ನಾವು ನೋಡಿದಾಗ ನಾವು 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನವನ್ನು ನೋಡ್ತಾ ಇದ್ದೀವಿ. ಇದು ಆವರೇಜ್ ಎಮರ್ಜಿಂಗ್ ಮಾರ್ಕೆಟ್ಗಿಂತ ಸುಮಾರು 6% ಸೆಲ್ಸಿಯಸ್ ಹೆಚ್ಚು ಅಂತ ಹೇಳ್ಬೋದು. ಇನ್ನು ಗ್ಲೋಬಲ್ ಹೀಟ್ ಲೆವೆಲ್ಸ್ ಏನಾದರೂ ಹೆಚ್ಚಾದರೆ ನಮಗೆ ಅತಿ ಕೆಟ್ಟ ಹೊಡೆತಗಳು ಕೂಡ ಬೀಳುತ್ತೆ. 2030ರ ಹೊತ್ತಿಗೆ ಸೌತ್ ಏಷ್ಯಾದ 2 ಬಿಲಿಯನ್ ಜನರ ಪೈಕಿ ಎಷ್ಟೊಂದು ಆಗ್ತಿದೆ ಅಂತಂದ್ರೆ 89% ಜನ ಎಕ್ಸ್ಟ್ರೀಮ್ ಹೀಟ್ ರಿಸ್ಕ್ ಎದುರಿಸುವಂತ ನಿರೀಕ್ಷೆ ಇದೆ. ಹಾಗೇನೆ ಈ ಒಂದು ಹಂತವನ್ನ ತಲುಪ್ತಿರೋ ನಾವೆಲ್ಲರೂ ಕೂಡ 2021ರಲ್ಲಿ
ನಮ್ಮ ಭಾಗದ ಪ್ರಪಂಚವನ್ನ ನಾವು ನೋಡಿದಾಗ ಔಟ್‌ಡೋರ್ ವರ್ಕ್ ಅಂದ್ರೆ ದಿನಕ್ಕೆ ಆವರೇಜ್ ಅಲ್ಲೂ ಕೂಡ 6 ಗಂಟೆಗಳ ಕಾಲ ಮಾತ್ರ ಅಸುರಕ್ಷಿತವಾಗಿತ್ತು. ಇನ್ನು 2050ರ ಹೊತ್ತಿಗೆ ನಾವು ನೋಡ್ತಿದೀವಿ ಅಂತಂದ್ರೆ ಅದು 7 ಅಥವಾ 8 ಗಂಟೆಗಳಿಗೆ ಏರತ್ತೆ. ನಾವು ಹಿಂದೆಂದೂ ನೋಡಿರೋದಕ್ಕಿಂತ ಹೆಚ್ಚಾಗಿ ಪ್ರವಾಹಗಳನ್ನು ಕೂಡ ನೋಡಿದೀವಿ. 2000 ಮತ್ತೆ 2018ರ ನಡುವೆ ರೀಜನ್ಸ್‌ನ ಲ್ಯಾಂಡ್ ಏರಿಯಾದ ಸುಮಾರು 40% ಭಾಗ ಒಂದಲ್ಲ ಒಂದು ರೀತಿಯ ಫ್ಲಡ್ಡಿಂಗ್ಸ್ ಅನ್ನ ಅನುಭವಿಸಿದೆ. 2030ರ ಹೊತ್ತಿಗೆ ನಾವು ನೋಡಿದಾಗ ಸುಮಾರು ಅರ್ಧ ಬಿಲಿಯನ್ ಸೌತ್ ಏಷ್ಯಾದಲ್ಲಿ 15 ಸೆಂಟಿಮೀಟರ್ಗಿಂತ ಹೆಚ್ಚು ಆಳದ ಫ್ಲಡ್ಸ್ ಅನ್ನ ಎದುರಿಸುವಂತ ಸಾಧ್ಯತೆ ಇದೆ. ಇನ್ನು ನಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ರೆ ಇದೆಲ್ಲವನ್ನು ಕೂಡ ನಿಮ್ಮ ಒಂದು ಎಕನಾಮಿಕ್ ಬೇಸ್ ಲೈನ್ ಮೇಲೆ ಕೌಂಟ್ ಮಾಡ್ಕೊಳ್ಬೇಕು. ನೋಡಿ, ಕ್ಲೈಮೇಟ್ ಡ್ಯಾಮೇಜ್ 2050ರ ಹೊತ್ತಿಗೆ ಸೌತ್ ಏಷ್ಯಾದ ಎಕನಾಮಿಕ್ ಔಟ್ಪುಟ್ನ ಸುಮಾರು 7% ನಷ್ಟು ಕುಸಿಬಹುದು ಅಂತ ಹೇಳ್ತಿರೋದು. ಈಗ ಪ್ರಪಂಚದ ಉಳಿದ ಭಾಗವನ್ನು ನಾವು ನೋಡಿದಾಗ ಇದರ ಅರ್ಧದಷ್ಟು ಅಮೌಂಟ್ ಅನ್ನ ಕಳ್ಕೊಳ್ಳುತ್ತೆ. ಇನ್ನು ಸೌತ್ ಏಷ್ಯಾದ ಇಂಡಸ್ಟ್ರಿಯಲ್ ಬ್ಯಾಕ್ ಬೋನ್ ವೆದರ್ ಶಾಕ್ಸ್ ಗಳಂತಾನೆ ಅಂದ್ರೆ ವಿಶೇಷವಾಗಿ ದುರ್ಬಲ ಆಗಿದೆ. ಇನ್ನು ರೀಜನ್ಸ್ ನ ಹೆಚ್ಚಿನ ಎಕನಾಮಿಕ್ ಗ್ರೋತ್ ಕಾರಿಡಾರ್ಸ್ ಗಳ ನಾವು ನೋಡಿದಾಗ ತಮಿಳುನಾಡುವಿನ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಬೆಲ್ಟ್ ನಿಂದ ಹಿಡಿದು ಬಾಂಗ್ಲಾದೇಶ್ನ ಒಂದು ಪಾರ್ಟ್ ಸಿಟೀಸ್ ನ ತನಕ ಪ್ರವಾಹ ಪೀಡಿತ ಅಥವಾ ಕರಾವಳಿ ವಲಯಗಳಲ್ಲಿ ಇದು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಸಿಚುವೇಶನ್ ಇನ್ನೂ ಕೆಟ್ಟದಾಗ್ಸೋದೇನ್ ಗೊತ್ತಾ, ನಾವು ಇದನ್ನ ಯಾವ ರೀತಿ ಫೈಟ್ ಬ್ಯಾಕ್ ಮಾಡಬೇಕು, ಇಲ್ಲ ಸರಿಯಾದ ಸಿದ್ಧತೆ ಇದೆಯಾ ನಮ್ಗೆ ಇಲ್ವಾ ಅನ್ನೋದು ಕೂಡ ಗೊತ್ತಿಲ್ಲ. ನಮ್ಮ ಭಾಗದ ಪ್ರಪಂಚವನ್ನ ನಾವು ನೋಡಿದಾಗ ಸರ್ಕಾರ ಎಷ್ಟು ತೀವ್ರವಾದ ಸಾಲದಲ್ಲಿದೆ, ಹಾಗೆ ಪಬ್ಲಿಕ್ ರಿಸೋರ್ಸಸ್ನು ಕೂಡ ತುಂಬಾನೇ ಕಡಿಮೆ ಇದೆ. ಇದರಿಂದ ಹೆಚ್ಚಿನ ಭಾರ ಹೌಸ್ ಹೋಲ್ಡ್ಸ್ ಮತ್ತೆ ಬಿಸ್ನೆಸ್ಗಳ ಮೇಲೆ ಬೀಳ್ತಾ ಇದೆ. ಅವರಲ್ಲಿ ಹೆಚ್ಚಿನವರು ಈಗಾಗಲೇ ಇದನ್ನೆಲ್ಲ ಹೊಂದಿಸ್ಕೊಂಡಿದ್ದಾರೆ, ಇಲ್ಲ ಹೊಂದಿಸ್ಕೊಳ್ತಿಲ್ಲನೂ ಕೂಡ. ಕೆಲವು ಒಂದು ಬೇಸಿಕ್ ಲೋ ಕಾಸ್ಟ್ ದಾರಿಗಳಲ್ಲಿ ಯಾವ ರೀತಿ ಹೋಗ್ಬೋದು ಅಂತಾನೂ ಕೂಡ ಇವಾಗ ನಡ್ಕೊಂಡು ಬಂದಿದೆ. ನಾವು ಕ್ಲೈಮೇಟ್ ಚೇಂಜ್ ಯಾವ ರೀತಿ ಡೀಲ್ ಮಾಡ್ತೀವಿ ಅನ್ನೋ ಪ್ರಶ್ನೆ ನಿಜವಾಗ್ಲೂ ಕೂಡ ಒಂದು ಪ್ರಶ್ನಾರ್ಹ ಆಗಿದೆ ಅಷ್ಟೇ. ಅಂದ್ರೆ ಒಂದೇ ಸಮಯದಲ್ಲಿ ಫಿಸಿಕ್ಸ್, ಇಂಜಿನಿಯರಿಂಗ್, ಬಯೋಲಜಿ ಮತ್ತೆ ಪೊಲಿಟಿಕಲ್ ಸೈನ್ಸ್ ಹಾಗೆ ಲಾ, ಮಾಸ್ ಕಮ್ಯುನಿಕೇಶನ್ಸ್ ನ ಗೊತ್ತಿಲ್ಲದ ರೀತಿ ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದು ಇಲ್ಲಿನ ಕ್ವಶನ್. ಈಗ ಡೊಮೈನ್ ಆಫ್ ನಾಲೆಜ್ ನ ಪಜಲ್ ಆಗಿದೆ ಅಂತ ಹೇಳ್ಬೋದು. ನಾವು ಹಾಳಾಗದೆ ಇದರಿಂದ ಪಾರಾಗದ್ ಯಾವ ರೀತಿ ಅಂತ ತಿಳ್ಕೊಳ್ಬೇಕು ಅಂತಂದ್ರೆ ಈ ಪಜಲ್ ನ ನಾವು ನೀಟಾಗಿ ಸಾಲ್ವ್ ಮಾಡಲೇಬೇಕು. ಅವುಗಳಲ್ಲಿ ಒಂದು ಎಕನಾಮಿಕ್ ಪಜಲ್. ನಮ್ಮ ಕಡೆಗೆ ಬರ್ತಿರೋದನ್ನ ಎಕನಾಮಿಕ್ ಡೈಮೆನ್ಷನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಆಗ ಮಾತ್ರ ಡ್ಯಾಮೇಜ್ ಆಗದಿರೋ ರೀತಿ ನಾವ್ ಇದನ್ನ ಕಾಪಾಡ್ಕೊಳ್ಬಹುದು. ಸೌತ್ ಏಷ್ಯಾದ ಎಕನಾಮಿ 5ರಲ್ಲಿ 4 ಭಾಗ ಫರ್ಮ್ಸ್ ಗಳಿಂದನೇ ನಡೆಯುತ್ತೆ. ಅಂದ್ರೆ ಒಂದು ಇಂಡಸ್ಟ್ರಿ ಮತ್ತೆ ಸರ್ವಿಸ್ ಸೆಕ್ಟರ್ ಗಳಲ್ಲಿರೋ ಬಿಸ್ನೆಸಸ್ ಅಂತ ಹೇಳ್ಬೋದು. ಈ ಎಲ್ಲಾ ಕಂಪನಿಗಳು ಕ್ಲೈಮೇಟ್ ಚೇಂಜ್ ಒಂದು ಬ್ಯಾಕ್ ಗ್ರೌಂಡ್ ರಿಸ್ಕ್ ನಿಂದ ಅಂದ್ರೆ ಡೇ ಟು ಡೇ ಆಪರೇಷನ್ಸ್ ಗಳ ಸಮಸ್ಯೆಯಾಗಿ ಬದಲಾಗಬಹುದು. ವರ್ಲ್ಡ್ ಬ್ಯಾಂಕ್ ಸರ್ವೆ ಒಂದರಲ್ಲಿ 3/4 ಭಾಗದಷ್ಟು ಕಂಪನಿಗಳು ಕಳೆದ 5 ವರ್ಷಗಳಲ್ಲಿ ವೆದರ್ ಶಾಕ್ಸ್ ತಮಗೆ ಒಂದು ಹೊಡೆತವನ್ನ ಕೊಟ್ಟಿದೆ ಅಂತ ಹೇಳಿದೆ. ಈಗ 2025 ಹಾಗೂ 29ರ ನಡುವೆ ಆ ಒಂದು ಶಾಕ್ಸ್ ಆನ್ಯುವಲ್ ರೆವಿನ್ಯೂಸ್ ನ 52% ನಷ್ಟು ನಾಶ ಮಾಡಬಹುದು. ಇನ್ನು ಗೊತ್ತಿಲ್ಲದ ರೀತಿ ಹಾಗೇನೂ ಕೂಡ ಹೊರಟೋಗ್ಬೋದು ಅಂತ ಹೇಳ್ತಾರೆ. ಇದು ಕಳೆದ 5 ವರ್ಷಗಳಲ್ಲಿ ಅವ್ರ ತಿಂದ ಹೊಡೆತಕ್ಕಿಂತ 3 ಪಟ್ಟು ಹೆಚ್ಚು. ಇದೇನು ಡ್ರಾಮ್ಯಾಟಿಕ್ ಆಗಿರ್ಬೇಕಾಗಿಲ್ಲ. ಅವರು ಎಲ್ಲಾ ತರದ ಸಮಸ್ಯೆಗಳನ್ನ ಫೇಸ್ ಮಾಡ್ತಾರೆ. ಬಂದ್ರೆ ಇಲ್ಲ ತೀವ್ರ ಬಿಸಿಲು, ಇಲ್ಲ ತೀವ್ರ ಚಳಿ, ಇಲ್ಲ ತೀವ್ರ ಮಳೆಗಾಲ. ಇಂಥ ಸಮಯದಲ್ಲಿ ಪ್ರತಿಯೊಂದನ್ನು ಕೂಡ ನಾವೇ ಫೇಸ್ ಮಾಡಬೇಕು ಅಲ್ವಾ. ರಿಟೇಲ್ ಸ್ಟೋರ್ಸ್ಗಳು ಕೂಡ ತುಂಬಾ ಸಫರ್ ಮಾಡತ್ತೆ. ಈ ಎಲ್ಲ ಸಮಸ್ಯೆಗಳನ್ನ ನಾವು ಇಷ್ಟು ಫೇಸ್ ಮಾಡಬೇಕು ಅಂತಂದ್ರೆ ಕಂಪನಿಗಳು ನೈಟ್ ಶಿಫ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುವಂತಹ ಸಂದರ್ಭ ಬರ್ಬೋದು. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಹೆಚ್ಚು ಪೇ ಮಾಡ್ಬೇಕಾಗತ್ತೆ. ಆದ್ರೆ ರಿಟೇಲ್ ಟ್ರಾಜಿಡೀಸ್ ಕೂಡ ಇದ್ದೇ ಇರತ್ತೆ. ಉದಾಹರಣೆಗೆ ಒಂದೇ ಒಂದು ಫ್ಲಾಶ್ ಫ್ಲಡ್ ಕೆಲವು ತಿಂಗಳ ಕಾಲ ಕೆಲಸವನ್ನೇ ನಾಶ ಮಾಡ್ಬೋದು. ನಿಮ್ಗೆ ಯಾವ ಒಂದು ಸ್ಪೆಸಿಫಿಕ್ ರಿಸ್ಕ್ ಎದುರಾಗುತ್ತೆ ಅನ್ನೋದು ನೀವು ಎಲ್ಲಿದ್ದೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರೆ ನಿಮ್ಗೆ ಒಂದಲ್ಲ ಒಂದು ರೀತಿಯ ಈ ಒಂದು ಸಮಸ್ಯೆಗಳು ಕಾಣುವಂತಹ ಗುಡ್ ಚಾನ್ಸ್ ಇದೆ ಅನ್ನೋದು ಇಲ್ಲೇ ಗೊತ್ತಾಗುತ್ತೆ ನೋಡಿ. 2015ರ ಒಂದು ಚೆನ್ನೈ ಫ್ಲಡ್ ನ ಉದಾಹರಣೆಗೆ ತಗೊಳ್ಳಿ. ಆ ಒಂದೇ ಘಟನೆಯಲ್ಲಿ ಹುಂಡೈನ ಒಂದು ಎಕ್ಸ್ಪೋರ್ಟ್ ಲಾಟ್ಸ್ ಮುಳುಗ್ ಹೋಗಿದೆ. ಅಂದ್ರೆ ಪೋರ್ಟ್ ಆಫ್ಲೈನ್ ಆಗಿತ್ತು ಮತ್ತೆ ಇನ್ಶೂರರ್ಸ್ ಸೌತ್ರನ್ ರೀಜನ್ಸ್ ನಾದ್ಯಂತ ಕಂಟೈನರ್ಸ್ ಕಾರ್ಗೋ ಏನಿದೆ ಇದರ ಒಂದು ಪ್ರೀಮಿಯಮ್ಸ್ ನ 15% ಹೆಚ್ಚಿಸಿದ್ರು. ಈ ಮಧ್ಯೆ ಲೋಕಲ್ ಲಾಜಿಸ್ಟಿಕ್ಸ್ ನ ಒಂದು ಫರ್ಮ್ಸ್ ವಾರಗಟ್ಲೆ ರೆವಿನ್ಯೂ ಶಾರ್ಟ್ ಫಾಲ್ ಆಯ್ತು ಅನ್ನೋದನ್ನು ಕೂಡ ಎದುರಿಸಿತು. ಹಾಗೇನೆ ಆಟೋ ಮತ್ತೆ ಟೆಕ್ಸ್ಟೈಲ್ ಸಪ್ಲೈ ಚೈನ್ಸ್ ನಾವು ನೋಡಿದಾಗ ಡೌನ್ ಸ್ಟ್ರೀಮ್ ನಲ್ಲಿರೋ ಹಲವಾರು SMEs ಗಳಿಗೆ ಆ ಕ್ವಾರ್ಟರ್ ನಲ್ಲಿ ಪ್ರೊಡಕ್ಷನ್ ಲಾಸಸ್ ರಿಪೋರ್ಟ್ ಮಾಡಿದ್ರು ಕೂಡ. ಈ ತರದ ಘಟನೆಗಳು ಹೆಚ್ಚಾಗಿ ನಡೆಯುತ್ತೆ ಅಂತ ನೀವು ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೆ ಇಲ್ಲೊಂದು ವಿಷಯ ಇದೆ, ಬಿಸ್ನೆಸಸ್ ಕನಿಷ್ಠ ಈ ಕೇವಲ ಒಂದು ಪ್ರಾಬ್ಲಮ್ಸ್ ಗಳಿಂದ ತಮ್ಮನ್ನೇ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಬಹುದು. ಮತ್ತೆ ಕೆಲವು ಖಂಡಿತವಾಗ್ಲೂ ಕೂಡ ಹಾಗೆ ಮಾಡತ್ತೆ. ಕೇವಲ ಡೀಸೆಂಟ್ ಮ್ಯಾನೇಜ್ಮೆಂಟ್ ಇರೋದಷ್ಟೇ ಸಹಾಯ ಮಾಡಬಹುದು ಅಂತಲ್ಲ. ಸ್ಕಿಲ್ಡ್ ಮ್ಯಾನೇಜರ್ಸ್ ಮತ್ತೆ ಬೆಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇರೋ ಕಂಪನಿಗಳಾಗಿರ್ಬೋದು ಕ್ಲೈಮೇಟ್ ರಿಲೇಟೆಡ್ ಶಾಕ್ಸ್ ಗಳಿಂದ ವರ್ಷಕ್ಕೆ 2 to 3% ಕಡಿಮೆ ರೆವಿನ್ಯೂವನ್ನು ಕೂಡ ಕಳೆದುಕೊಳ್ಳುತ್ತೆ. ಇನ್ನು ಕಂಪನಿಗಳು ಏನಾಗುತ್ತೆ, ಸಾಮಾನ್ಯವಾಗಿ ಮುಂದಿನ ವರ್ಷಗಳಲ್ಲಿ ವೆದರ್ ಹೇಗಿರ್ಬೋದು ಅಂತ ಮುಂದಾಲೋಚಿಸೋದ್ರಲ್ಲೇ
ತುಂಬಾನೇ ಒಂದು ಸ್ಮಾರ್ಟ್ ಆಗಿರ್ಬೇಕು ಅಥವಾ ಇದಕ್ಕೆ ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೋದು ಕೂಡ. ಇದೊಂದು ಕಲಿಬೇಕಾಗಿರೋ ವಿಷಯ ಅಂತ ನಮಗೂ ಕೂಡ ಅನ್ಸುತ್ತೆ ನೋಡಿ. ಯಾಕೆಂದ್ರೆ ಹೆಚ್ಚು ಎಜುಕೇಟೆಡ್ ಅಥವಾ ಎಕ್ಸ್ಪೀರಿಯನ್ಸ್ ಮ್ಯಾನೇಜ್ಮೆಂಟ್ ಇರೋದ್ರಿಂದ ಹಿಡಿದು ಬೆಟರ್ ಸ್ಕಿಲ್ಡ್ ವರ್ಕರ್ಸ್ ಇರೋ ತನಕ ಎಲ್ಲವೂ ಕೂಡ ಶಾಕ್ಸ್ಗೆ ಪ್ರಿಪೇರ್ ಆಗೋದಕ್ಕೆ ನಿಮ್ಮನ್ನ ಬೆಟರ್ ಆಗಿ ಮಾಡ್ತಾ ಹೋಗುತ್ತೆ. ಈಗ ಇಲ್ಲಿದೆ ನೋಡಿ ಒಂದು ಪಜಲ್. ಸೌತ್ ಏಷ್ಯನ್ ಫರ್ಮ್ಸ್ ಪಾಲಿಗೆ ಪಣ ಕಿಟ್ಟಿರೋದು ತುಂಬಾನೇ ದೊಡ್ಡದು. ಈಗ ಕ್ಲೈಮೇಟ್ ಚೇಂಜ್ ನಿಮ್ಮ ಒಂದು ರೆವಿನ್ಯೂ ಪೊಟೆನ್ಷಿಯಲ್ ನ ಸುಮಾರು ಅರ್ಧದಷ್ಟು ಕೆಳಗೆ ಎಳಿಬಹುದು. ಅಂದ್ರೆ ಅದರ ಬಗ್ಗೆ ನೀವು ಏನ್ ಮಾಡ್ಬೋದು ಅಂತ ಫಿಗರ್ ಔಟ್ ಮಾಡೋದಕ್ಕೆ ಸ್ಪಷ್ಟವಾದ ಕೇಸ್ ಇದೆ. ಈಗ ಕಂಪನಿಗಳು ಈ ಪ್ರಾಬ್ಲಮ್ಸ್ ಬರೋಕ್ಕಿಂತ ಮುಂಚೆನೆ ಕೆಲವು ಕ್ರಮಗಳನ್ನ ತಗೊಳ್ಬಹುದು. ಅದರಲ್ಲಿ ಕೆಲವು ತುಂಬಾ ಸಿಂಪಲ್ ಅಂತ ಅನ್ಸುತ್ತೆ. ಉದಾಹರಣೆಗೆ ನಾವು ನೋಡಿದಾಗ ಪ್ರೋಟೋಕಾಲ್ಸ್ ಆಗಿರ್ಬೋದು, ಕಂಟಿಂಜೆನ್ಸಿ ಪ್ಲಾನ್ಸ್ ಇದೆಲ್ಲನೂ ಕೂಡ ಸಿದ್ಧವಾಗಿ ಇಟ್ಕೊಳ್ಬೇಕು. ಅಥವಾ ಸಣ್ಣ ಬಿಲ್ಡಿಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಹೆಚ್ಚಿನ ಕಂಪನಿಗಳು ತಮ್ಮ ಒಂದು ಬದಲಾಗ್ತಿರೋ ರಿಯಾಲಿಟಿಗೆ ಹೊಂದಿಸ್ಕೊಳ್ಳೋದು, ಇದೆಲ್ಲನೂ ಕೂಡ ಜಾಸ್ತಿ ಇಟ್ಕೊಂಡಾಗ ಎವಿಡೆನ್ಸ್ ಇದ್ದೇ ಇರುತ್ತೆ. ಆದ್ರೆ ನಾವು ತುಂಬಾ ಸ್ಲೋ ಆಗಿ ರಿಯಾಕ್ಟಿವ್ ಆಗಿ ಆಗ್ತಿದೀವಿ ಅಷ್ಟೇ. ಈಗ ಒಂದು ಆವರೇಜ್ ಫರ್ಮ್ಸ್ ಅನ್ನ ತಗೊಳ್ಳಿ. ಕ್ಲೈಮೇಟ್ ಅಡಾಪ್ಟೇಷನ್ ಅಂದ್ರೆ ಅದಕ್ಕೆ ಹೊಂದ್ಕೊಳ್ಳೋ ಅಂತದ್ರ ಮೇಲೆ ರೆವಿನ್ಯೂನ ನೋಡಿದಾಗ ಕೇವಲ 3% ಮಾತ್ರ ಖರ್ಚು ಮಾಡುತ್ತೆ. ಅದು ಪಣ ಕಿಟ್ಟಿರೋದು. ಅದಕ್ಕಿಂತ ಹಲವಾರು ಪಣಗಳು ಇಲ್ಲಿ ಇರಲೇಬೇಕು. ಸೊ ಕಂಪನಿಗಳು ಯಾಕೆ ಇನ್ನೂ ಚೆನ್ನಾಗಿ ಮಾಡ್ತಿಲ್ಲ? ಅವರು ಇನ್ನೂ ಏನನ್ನ ಚೆನ್ನಾಗಿ ಮಾಡ್ಬೋದು ನೋಡಿ. ಈ ಬಿಸ್ನೆಸ್ ಅನ್ನ ಯಾರಿಗೆ ಮಾರಾಟ ಮಾಡ್ತಾರೋ ಆ ಜನರೇ ಕಷ್ಟದಲ್ಲಿ ಇದ್ರೆ ಬಿಸ್ನೆಸ್ ಮಾಡೋದು ಯಾವ ರೀತಿ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೌತ್ ಏಷ್ಯಾದ 400 ಮಿಲಿಯನ್ ಪ್ಲಸ್ ಹೌಸ್ ಹೋಲ್ಡ್ಸ್ ಗಳಿಗೆ ಕ್ಲೈಮೇಟ್ ಥ್ರೆಟ್ ನಿಧಾನವಾಗಿ ಆದ್ರೆ ದಯೆ ಇಲ್ಲದೆ ಮಂತ್ಲಿ ಬಡ್ಜೆಟ್ ನಾವು ನೋಡಿದಾಗ ಖಾಲಿ ಮಾಡ್ತಾ ಹೋಗುತ್ತೆ ಅಲ್ವಾ. ಇನ್ನು ಕ್ಲೈಮೇಟ್ ಚೇಂಜ್ ಇನ್ನೂ ಕೂಡ ಕೆಟ್ಟದಾಗ್ತಾ ಹೋಗ್ತಾ ಇದ್ರೆ ಈ ಸಬ್ ಕಾಂಟಿನೆಂಟ್ ಮುಂದೆ ಬರುವಂತಹ ಅತಿ ಕೆಟ್ಟ ಪರಿಣಾಮಗಳು ಕೆಲವರನ್ನ ನೋಡ್ಕೊಳ್ಳುತ್ತೆ. ಇದು ಪ್ರಪಂಚದ ಹೆಚ್ಚಿನ ಬೇರೆ ಭಾಗಗಳಿಗಿಂತ ತುಂಬಾ ಗಣನೀಯವಾಗಿದೆ ಅಂತ. ಅಂದ್ರೆ ಹೆಚ್ಚು ಬಿಸಿಲಾಗಿರುವಂತಹ ಕಾಂಟಿನೆಂಟ್ ಆಗುತ್ತೆ ಅಂತ. 2030 ಹೊತ್ತಿಗೆ 1.8 ಬಿಲಿಯನ್ ಜನಗಳು ಸೌತ್ ಏಷ್ಯಾದ 89% ಎಕ್ಸ್ಟ್ರೀಮ್ ಹೀಟ್ ಡೇಸ್ ಅಲ್ಲಿ ಬೆಂದು ಹೋಗ್ತಾರಂತೆ. ಅದೇ ಸಮಯದಲ್ಲಿ ನಾವು ನೋಡಿದಾಗ ನಾವು ಪ್ರವಾಹಗಳಿಗೂ ಕೂಡ ತುತ್ತಾಗ್ಬೋದು. ಅಂದ್ರೆ 462 ಮಿಲಿಯನ್ ಜನರು ಶತಮಾನಕ್ಕೊಮ್ಮೆ ಬರುವಂತಹ ಪ್ರವಾಹದಲ್ಲಿ ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾವೀಗಾಗಲೇ ಡ್ಯಾಮೇಜ್ ನೋಡೋದಕ್ಕೆ ಶುರು ಮಾಡ್ಕೊಂಡಿದೀವಿ. ಕೋಸ್ಟಲ್ ಬಾಂಗ್ಲಾದೇಶ್ ಮತ್ತೆ ಬಿಹಾರ್ನ ಕೆಲವು ಭಾಗಗಳಲ್ಲಿ ನೋಡಿದಾಗ ವರ್ಲ್ಡ್ ಬ್ಯಾಂಕ್ ಮಾಡಿದ ಸರ್ವೆ ಪ್ರಕಾರ ಆವರೇಜ್ ಫ್ಯಾಮಿಲಿ ಕಳೆದ 5 ವರ್ಷಗಳಲ್ಲಿ 3 ಬೇರೆ ಬೇರೆ ವೆದರ್ ಶಾಕ್ಸ್ ಗಳನ್ನ ಅನುಭವಿಸಿದೆ. ಕೆಲವರಿಗೆ ಬೇರೆಯವ್ರಿಗಿಂತ ಹೆಚ್ಚು ಹೊಡೆತ ಬಿದ್ದಿದೆ ಗೊತ್ತಾ. ಅರ್ಬನ್ ಪೋರ್ ಉದಾಹರಣೆಗೆ ಈ ಒಂದು ಸಬ್ ಕಾಂಟಿನೆಂಟ್ ನ ಅತಿ ಹಾಟೆಸ್ಟ್ ಏರಿಯಾಸ್ ಗಳಲ್ಲಿ ವಾಸಿಸ್ತಾ ಇದ್ದಾರೆ ಗೊತ್ತಾ. ಈ ತರದ ಘಟನೆಗಳು ಕುಟುಂಬಗಳನ್ನ ಪೂರ್ತಿ ಅಸ್ತವ್ಯಸ್ತಗೊಳಿಸ್ಬಿಡುತ್ತೆ. ಬೇಸಿಕ್ಲಿ ಸಣ್ಣ ಸಂಖ್ಯೆಯ ಜನರಿಗೆ ವೆದರ್ ಶಾಕ್ಸ್ ಗಳಿಂದ ಗಾಯಗಳಾಗ್ಬೋದು ಅಥವಾ ಪ್ರಾಣನೇ ಹೋಗ್ಬೋದು. ಆದ್ರೆ ಜನರಿಗೆ ಫಿಸಿಕಲಿ ಏನೂ ಆಗದಿದ್ರು ಕೂಡ ಅವರು ಸಿವಿಯರ್ ಇಶ್ಯೂಸ್ ಗಳನ್ನ ಎದುರಿಸಬೇಕು ಅಲ್ವಾ. ಉದಾಹರಣೆಗೆ ವೆದರ್ ಶಾಕ್ ಸಮಯದಲ್ಲಿ ವಾಟರ್ ಮತ್ತೆ ಸ್ಯಾನಿಟೇಷನ್ ಸಿಸ್ಟಮ್ ಚೆನ್ನಾಗಿಲ್ಲ ಅಂತಂದ್ರೆ ಹೆಚ್ಚಾಗೂ ಕೂಡ ಹಾಳಾಗೋಗುತ್ತೆ. ಮತ್ತೆ ಅದನ್ನ ಅನುಭವಿಸಿದಂತ ಜನರಿಗೆ 45% ಚಾನ್ಸು ಅಸ್ತವ್ಯಸ್ತ ಆಗೋಗುತ್ತೆ. ಮಕ್ಕಳ ಎಜುಕೇಶನ್ ಕೂಡ ತೊಂದರೆಗಳಾಗಬಹುದು. ಇದರಿಂದ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ಗಳು ಉಂಟಾಗುತ್ತೆ ಗೊತ್ತಾ. ಇಂತಹ ಶಾಕ್ಸ್ ಹೆಚ್ಚಾಗಿ ಜನರ ಹಣಕಾಸಿಗೂ ಕೂಡ ತೊಂದರೆ ಕೊಡುತ್ತೆ. ಅವರ ಮನೆಗಳು ಮತ್ತೆ ಅವರ ಆಸ್ತಿಗಳು ಎಲ್ಲದಕ್ಕೂ ಕೂಡ ಹಾನಿಗೊಳಗಾಗುತ್ತೆ. ಹಾಗೇನೆ ಇದನ್ನ ನಾವು ನೋಡಿದಾಗ ಸಿಚುವೇಶನ್ ಎಷ್ಟು ಕೆಟ್ಟದಾಗಿರುತ್ತೆ ಅಂತಂದ್ರೆ ಜನ ಪೂರ್ತಿಯಾಗಿ ವಲಸೆ ಹೋಗ್ಬೇಕಾಗತ್ತೆ. ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಬಿಹಾರ್ ಮತ್ತೆ ಬಾಂಗ್ಲಾದೇಶದಲ್ಲಿ ವರ್ಲ್ಡ್ ಬ್ಯಾಂಕ್ ಮಾಡಿದ ಸರ್ವೆಲಿ ನಾವು ನೋಡಿದಾಗ ಅವ್ರು ಮಾತಾಡಿದ ಎಲ್ಲಾ ಫ್ಯಾಮಿಲೀಸ್ಗಳ 15% ತಾವು ಎದುರಿಸಿದ ವೆದರ್ ಶಾಕ್ಸ್ ಗಳಿಗಿಂತ ಮೈಗ್ರೇಟ್ ಹೋಗ್ಬೇಕಾಗಿತ್ತು. ಅದೇ ಸರ್ವೆಯಲ್ಲಿ ಸುಮಾರು ಅರ್ಧದಷ್ಟು ಜನ ತಮ್ಮ ಒಂದು ಅರ್ನಿಂಗ್ಸ್ ಅನ್ನ ಕಳ್ಕೊಂಡಿದ್ದಾರೆ ಅಂತ ಕೂಡ ರಿಪೋರ್ಟ್ ಮಾಡಿದೆ. ಇನ್ನು ವೆದರ್ ಇವೆಂಟ್ಸ್ ಅಗ್ರಿಕಲ್ಚರ್ಗೂ ಕೂಡ ಬೇಕಾದಷ್ಟು ಟೆರಿಬ್ಲಿ ಎಫೆಕ್ಟ್ ಆಗ್ತದೆ. ಕೆಲವು ದಿನಗಳ ಒಂದು ಬ್ಯಾಡ್ ವೆದರ್ ಒಬ್ಬ ಒಂದು ಫಾರ್ಮರ್ ಅಂದ್ರೆ ರೈತನ ಜೀವನೋಪಾಯ ಏನಿದೆ ಪೂರ್ತಿಯಾಗಿ ಹಾಳು ಮಾಡಬಹುದು. ಆದ್ರೆ ಈ ರಿಸ್ಕ್ ಕಡಿಮೆ ಮಾಡೋದಕ್ಕೆ ನಾವು ಮಾಡಬೇಕಾಗಿರೋದು ಏನು ನೋಡಿ. ಅರ್ಲಿ ವಾರ್ನಿಂಗ್ ಸಿಸ್ಟಮ್ ತರದ ಸಿಂಪಲ್ ವಿಷಯಗಳು. ಉದಾಹರಣೆಗೆ ವೆದರ್ ಶಾಕ್ಸ್ ನ ಹೊಡೆತ ಈ ಒಂದು ತೀವ್ರತೆಯನ್ನ ಕಡಿಮೆ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡಬಹುದು. ಬರ್ಲಿರೋ ಶಾಕ್ಸ್ ಬಗ್ಗೆ ಎಚ್ಚರಿಕೆ ಪಡ್ಕೊಂಡ್ರೆ ಸುಮಾರು 90% ಹೌಸ್ ಹೋಲ್ಡ್ಸ್ ಅಂದ್ರೆ ಕುಟುಂಬಗಳು ತಮ್ಮನ್ನೇ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಆಕ್ಟ್ ಮಾಡ್ಕೊಳ್ಬಹುದು. ಹಾಗೆ ಅದರ ಇಂಪ್ಯಾಕ್ಟ್ ಏನಿದೆ ಕಡಿಮೆ ಆಗುತ್ತೇನೂ ಕೂಡ. ಆದ್ರೂ ಹೆಚ್ಚಿನ ಒಂದು ಹೌಸ್ ಹೋಲ್ಡ್ಸ್ಗೆ ಅರ್ಲಿ ವಾರ್ನಿಂಗ್ಸ್ ಆಕ್ಸೆಸ್ ಇಲ್ವೇ ಇಲ್ಲ. ಅರ್ಧಕ್ಕಿಂತ ಕಡಿಮೆ ಜನ ಪ್ರವಾಹ ಬರ್ತಿದೆ ಅನ್ನೋ ಒಂದು ಅಲರ್ಟ್ಸ್ ಪಡಿತಾರೆ. ಕೇವಲ 1/5 ಜನ ಈ ಒಂದು ಹೀಟ್ ವೇವ್ಸ್ ಅಥವಾ ಒಂದು ಡ್ರೌಟ್ಸ್ ಬಗ್ಗೆ ಕೇಳ್ಕೊಳ್ಳೋದು. ಈ ಮಧ್ಯೆ ಜನ ನಿಜವಾಗ್ಲೂ ಕೂಡ ಲಾಂಗ್ ಟರ್ಮ್ಗೆ ಪ್ಲಾನ್ ಮಾಡಿದ್ರೆ ಇನ್ನೂ ಹೆಚ್ಚು ಸಾಧ್ಯತೆ ಇದೆ. ಈ ಒಂದು ಮನೆ ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳ್ಳೋದು ಅಥವಾ ಇನ್ಶೂರೆನ್ಸ್ ಏನಿದೆ ಅದನ್ನ ಕೊಂಡ್ಕೊಳ್ಳೋದು, ಈ ತರ ಏನಾದ್ರು ಸಿಂಪಲ್ ವಿಷಯಗಳನ್ನ ನೀವು ಅಳವಡಿಸ್ಕೊಂಡ್ರೆ ವೆದರ್ ಶಾಕ್ಸ್ಗಳು ಅತಿ ಕೆಟ್ಟ ಪರಿಣಾಮಗಳನ್ನ ಬೀರೋದಿಲ್ಲ. ಜನರು ತಮ್ಮ ಪ್ರೊಟೆಕ್ಷನ್ ಅನ್ನ ತಾವೇ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಇಲ್ಲಿದೆ ಪಜಲ್. ಪ್ರಿಪರೇಷನ್ಸ್ ಏನೋ ತುಂಬಾ ಸಹಾಯ ಮಾಡೋದಾದ್ರೂ ಕೂಡ ಹೆಚ್ಚಿನ ಕುಟುಂಬಗಳು ಪ್ರಿಪೇರ್ ಆಗೋದಕ್ಕೆ ಬೇಕಾದಷ್ಟು ಟೈಮ್ ಇಲ್ಲ. ಈಗ ಒಂದು ವರ್ಲ್ಡ್ ಬ್ಯಾಂಕ್ ನ ಸರ್ವೆಯಲ್ಲಿ ನಾವು ನೋಡಿದಾಗ 80% ಹೌಸ್ ಹೋಲ್ಡ್ಸ್ ತಾವು ವೆದರ್ಗೆ ಅಡ್ಯಾಪ್ಟ್ ಆಗೋದಕ್ಕೆ ಕೆಲವು
ಚೇಂಜಸ್ ಅನ್ನ ಮಾಡ್ತಿದೀವಿ ಅಂತ ಹೇಳಿದ್ದಾರೆ. ಆದ್ರೆ ಈ ಎಲ್ಲಾ ಚೇಂಜಸ್ಗಳು ಕೂಡ ತುಂಬಾ ಲೋ ಟೆಕ್, ಹಂತವಾಗಿ ಸಣ್ಣದಾಗಿದೆ. ಇನ್ನು ಮನೆಗಳನ್ನು ಕೂಡ ಇವರು ಅವಾಗವಾಗ ಚೇಂಜ್ ಮಾಡ್ಬೋದು. ರೈನ್ ವಾಟರ್ ಹಾರ್ವೆಸ್ಟ್ ನಾವು ನೋಡಿದಾಗ ಅಥವಾ ಒಂದು ಎಕ್ಸ್ಪೆನ್ಸ್ ನ ಕಟ್ ಮಾಡೋದು ಕೇವಲ 1% ಮಾತ್ರ ಯಾವುದೇ ತರಹದ ಒಂದು ವೆದರ್ ಇನ್ಶೂರೆನ್ಸ್ ಅನ್ನ ಹೊಂದಿರೋದಿಲ್ಲ. ಈಗ ಜನ ಏನ್ ಮಾಡ್ತಾರೆ, ಫ್ಲಡ್ ಟಾಲರೆಂಟ್ ಕ್ರಾಪ್ಸ್ ಅಥವಾ ಒಂದು ಕ್ಲೈಮೇಟ್ ರೆಸಿಲಿಯಂಟ್ ಟೂಲ್ಸ್ ಕಡೆಗೆ ಹೆಚ್ಚಾಗಿ ಮುಖ ಮಾಡೋದೇ ಇಲ್ಲ. ಆಮೇಲೆ ರಿಪೀಟೆಡ್ ಶಾಕ್ಸ್ ಎದುರಿಸಿದ್ರು ಕೂಡ ಹೆಚ್ಚಿನ ಜನ ಮೈಗ್ರೆಂಟ್ ಆಗೋದಿಲ್ಲ ಅಥವಾ ಜಾಬ್ ಶಿಫ್ಟ್ ಮಾಡೋದೇ ಇಲ್ಲ. ಅವ್ರು ಏನ್ ಮಾಡ್ತಾರೆ, ಅಡ್ಯಾಪ್ಟ್ ಆದಾಗ ಅಥವಾ ಸಾಮಾನ್ಯವಾಗಿ ರಿಯಾಕ್ಟಿವ್ ಆಗಿರುತ್ತೆ. ಅಂದ್ರೆ ಹೆಚ್ಚಾಗಿ ಪ್ರವಾಹ ಮತ್ತೆ ಬಿರುಗಾಳಿಗಳು ಈ ತರ ಎಲ್ಲ ಬರ್ತಿದೆ ಅಂತಂದ್ರೆ ಜನರು ಎಷ್ಟು ಪ್ರೋ ಆಕ್ಟಿವ್ ಆಗಿರ್ತಾರೆ ಅನ್ನೋದು ಇಲ್ಲಿನ ದೊಡ್ಡ ಪ್ರಶ್ನೆ. ಮತ್ತೆ ಜನ ಯಾಕೆ ಇದ್ರ ಬಗ್ಗೆ ಜಾಸ್ತಿ ಆಕ್ಷನ್ ತಗೊಳ್ತಿಲ್ಲ? ನಾವೊಂದು ಆಧಾರ ಸ್ಥಿತಿಯಲ್ಲಿ ನಾವು ನೋಡಿದಾಗ ಸೌತ್ ಏಷ್ಯಾ ರೈಸಿಂಗ್ ಟೆಂಪರೇಚರ್ಸ್ ಗಳಿಂದ ತುಂಬಾ ದೊಡ್ಡ ಹೊಡೆತವನ್ನ ಅನುಭವಿಸಿದೆ ಅಂತೆ. ಆದ್ರೆ ಅದು ನಮ್ಮನ್ನ ಎಷ್ಟು ಹರ್ಟ್ ಮಾಡಿದೆ ಅನ್ನೋದು ಇಲ್ಲಿ ನಿಭಾಯಿಸೋಕೆ ಬೇಕಾಗಿರುವಂತಹ ಒಂದು ಪ್ರಶ್ನೆ. ನೋಡಿ, ನಾವ್ ಇದನ್ನ ಯಾವ ರೀತಿ ಚೂಸ್ ಮಾಡ್ಕೊಂಡಿದೀವಿ, ಇಲ್ಲ ಅಂತಂದ್ರೆ ನಾವ್ ಇದನ್ನ ಯಾವ ರೀತಿ ಅಡ್ಯಾಪ್ಟ್ ಮಾಡ್ಕೊಳ್ತಿದೀವಿ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಈಗ ವರ್ಲ್ಡ್ ಬ್ಯಾಂಕ್ ಅಡ್ಯಾಪ್ಟೇಷನ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದ್ರ ಒಂದು ಇಂಪಾರ್ಟೆನ್ಸ್ ಕೂಡ ಒತ್ತಿ ಹೇಳ್ತಿದೆ ಗೊತ್ತಾ. ನಮ್ಗೆ ಚಾಯ್ಸ್ ಇದೆ ಅಂತ ಏನಿಲ್ಲ. ನಾವು ಏನ್ ಮಾಡ್ದಿದ್ರು ಕೂಡ ರೈಸಿಂಗ್ ಟೆಂಪರೇಚರ್ಸ್ ಒಂದೇ ಫ್ಲಡ್ಸ್ ಅಥವಾ ಒಂದು ಸ್ಟ್ರೋಮ್ಸ್ ತರದ ಎಕ್ಸ್ಟ್ರೀಮ್ ಇವೆಂಟ್ಸ್ ಗಳನ್ನ ಕೌಂಟ್ ಮಾಡ್ದೇನೆ ಇರುತ್ತೆ. ಈಗ 2050 ಹೊತ್ತಿಗೆ ನಮ್ಮ ಒಂದು ಔಟ್ಪುಟ್ ಮತ್ತೆ ಪರ್ ಕ್ಯಾಪಿಟಾ ಇನ್ಕಮ್ ನ 7% ಅಷ್ಟು ಕಟ್ ಮಾಡಬಹುದು. ಮತ್ತೆ ಇದು ಬೇರೆ ಒಂದು ಅನಿರೀಕ್ಷಿತಗಳ ಕೂಡ ಎದುರಿಸಿದ್ರೆ ಮಾತ್ರ. ಹಲವು ಆಪ್ಷನ್ಸ್ ನಮಗೆ ಒಂದು ಕ್ಲೋಸ್ ಆಗಿದೆ ಅಂತ ಹೇಳ್ಬೋದು. ನಮ್ಮ ರೀಜನ್ ನ ಒಂದು ಗೌರ್ಮೆಂಟ್ ಯಾವಾಗ್ಲೂ ಕೂಡ ಹಣದ ಕೊರತೆಯಲ್ಲೇ ಇರುತ್ತೆ. ಆದ್ರೆ ಅದು ನಮ್ಮ ಎಲ್ಲಾ ದಾರಿಗಳನ್ನು ಕೂಡ ಮುಚ್ಚ ಹಾಕೋದಿಲ್ಲ. ಜನ ತಮ್ಮ ರಿಸೋರ್ಸಸ್ ನ ಅವು ಹೆಚ್ಚು ಸೇಫರ್ ಆಗಿದೆಯಾ, ಪ್ರೊಡಕ್ಟಿವ್ ಆಗಿರೋ ಕಡೆ ಶಿಫ್ಟ್ ಮಾಡಿದ್ರೆ ನಾವು ಕೂಡ ಈ ಒಂದು ಪ್ರಾಬ್ಲಮ್ ಇಂದ ದೂರ ಸಾಗ್ಬೋದು. ಮುಂದೆ ಬರೋ ಹೆಚ್ಚಿನ ಡ್ಯಾಮೇಜ್ ನ ಕಡಿಮೆ ಮಾಡ್ಕೊಳ್ಬಹುದು. ಉದಾಹರಣೆಗೆ ವರ್ಕರ್ಸ್ ಸುರಕ್ಷಿತ ಜಾಗಗಳಿಗೆ ಮೂವ್ ಆದ್ರೆ ಅಥವಾ ಬಿಸ್ನೆಸಸ್ ಹೆಚ್ಚು ಕೂಡ ರೆಸಿಲಿಯಂಟ್ ಆದ್ರೆ ಈ ಒಂದು ಪ್ರಾಬ್ಲಮ್ ಏನಿದೆ ಇದರಿಂದ ಹೊಡೆತವನ್ನ ನಾವು ಕಮ್ಮಿ ತಿನ್ಬಹುದು. ಕ್ಯಾಪಿಟಲ್ ಹರಿದು ಬಂತು ಅಂತ ಇಟ್ಕೊಳ್ಳಿ, ಈ ಒಂದು ಮಾರ್ಕೆಟ್ ಲೆಡ್ ಅಡ್ಜಸ್ಟ್ಮೆಂಟ್ಸ್ ಇದನ್ನ ಆಟೋನಮಸ್ ಅಡ್ಯಾಪ್ಟೇಷನ್ಸ್ ಅಂತ ಕರೀತಾರೆ. ನಾವು ಒಂದು ಸೌತ್ ಏಷ್ಯಾದಲ್ಲಿ ಕ್ಲೈಮೇಟ್ ಡ್ಯಾಮೇಜ್ ನ 1/3 ನಷ್ಟು ಕಡಿಮೆ ಮಾಡ್ಕೊಳ್ಬಹುದು ಅಂತ ವರ್ಲ್ಡ್ ಬ್ಯಾಂಕ್ ಅಂದಾಜು ಮಾಡು ಹೇಳಿದೆ. ಇನ್ನು ಸಾಂಪ್ರದಾಯಿಕ ವಿಷಯದಲ್ಲಿ ನಾವು ನೋಡಿದಾಗ ಕ್ಲೈಮೇಟ್ ಪಾಲಿಸೀಸ್ ಅಲ್ದೇ ಇರಬಹುದು, ಆದ್ರೆ ಇವು ಸಹ ಕ್ಲೈಮೇಟ್ ಅಡ್ಯಾಪ್ಟೇಷನ್ ಪಾಲಿಸಿನೇ ಇರುತ್ತೆ. ಇವತ್ತು ಬಿಸಿಲು ಅಥವಾ ಕಷ್ಟ ಬಂದಾಗ ನಿಂತು ಹೋಗದೆ ಎಕನಾಮಿಕ್ಸ್ ರೆಸ್ಪಾಂಡ್ ಮಾಡಿ ಅಡ್ಜಸ್ಟ್ ಆಗೋದು ಸಹ ಅಲೋ ಮಾಡುತ್ತೆ. ನೋಡಿ, ಟಾರ್ಗೆಟೆಡ್ ಇನ್ವೆಸ್ಟ್ಮೆಂಟ್ ಇಂದ ಇನ್ನೂ ಹೆಚ್ಚು ಸಾಧ್ಯ ಇದೆ. ಅಂದ್ರೆ ಡೈರೆಕ್ಟೆಡ್ ಪಬ್ಲಿಕ್ ಸ್ಪೆಂಡಿಂಗ್ ನ ಸಣ್ಣ ಅಮೌಂಟ್ಸ್ ಕೂಡ ವಿಶೇಷವಾಗಿ ಅಗ್ರಿಕಲ್ಚರ್ ತರ ಸೆಕ್ಟರ್ ಅಲ್ಲಿ ದೊಡ್ಡ ರಿಟರ್ನ್ಸ್ ಅನ್ನ ಕೊಡಬಹುದು. ಸೌತ್ ಏಷ್ಯಾದ ಅಗ್ರಿಕಲ್ಚರ್ ಸೆಕ್ಟರ್ ಅಸಾಧಾರಣವಾಗಿ ದೊಡ್ಡದು ಅಲ್ವಾ, ಮತ್ತೆ ಅಷ್ಟೇ ದುರ್ಬಲ ಕೂಡ. ಇನ್ನು ಗೌರ್ಮೆಂಟ್ ವೆದರ್ ಕ್ರಾಪ್ಸ್ ಮತ್ತೆ ಒಂದು ಫಾರ್ಮಿಂಗ್ ಪ್ರಾಕ್ಟೀಸ್ಗಾಗಿ ವರ್ಷಕ್ಕೆ GDPಯ ಕೇವಲ 0.1% ಇನ್ವೆಸ್ಟ್ ಮಾಡಿದ್ರೆ, ಅಂದ್ರೆ ಪೂರ್ತಿ ರೀಜನ್ಸ್ಗೆ ವರ್ಷಕ್ಕೆ $1 ಬಿಲಿಯನ್ ಗಿಂತ ಸ್ವಲ್ಪ ಹೆಚ್ಚು ಕೊಟ್ರೆ ಅದು 2050 ಹೊತ್ತಿಗೆ ಉಳಿದಿರೋ ಒಂದು ಕ್ಲೈಮೇಟ್ ಡ್ಯಾಮೇಜ್ ನ 10ನೇ ಭಾಗಕ್ಕಿಂತ ಹೆಚ್ಚನ್ನ ಕಡಿಮೆ ಮಾಡಬಹುದು. ಇದು 6 ಪಟ್ಟು ಲಾಭ. ಅಂದ್ರೆ ಪ್ರತಿ ರೈತನಿಗೆ ಅಲ್ಲಿ ನಾವು ನೋಡಿದಾಗ ಒಬ್ರು ಮಾತ್ರ ಹೊಸ ಟೆಕ್ನಾಲಜೀಸ್ ಅನ್ನ ಅಡ್ಯಾಪ್ಟ್ ಮಾಡ್ಕೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗಾದ್ರೆ ಮುಂಬರುವ ದಿನಗಳಲ್ಲಿ ಇದಕ್ಕೆ ಸೊಲ್ಯೂಷನ್ ಏನು, ಇನ್ನು ಬೆಟರ್ ಆಗಿ ನಾವು ಏನನ್ನ ಪ್ರಿಪೇರ್ ಮಾಡಬಹುದು ಅನ್ನೋದನ್ನ ಮುಂದಿನ ಎಪಿಸೋಡ್ ಅಲ್ಲಿ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡೋಣ. ಸ್ನೇಹಿತರೆ, ಇವತ್ತಿನ ಟಿಡ್ಬಿಟ್ಸ್ ಏನು ಅಂತ ನೋಡ್ಕೊಂಬರೋಣ. ನಂಬರ್ 1, ಕಳೆದ ತಿಂಗಳು ಅಂದ್ರೆ ಮೇ 2025ರಲ್ಲಿ ಭಾರತದ ಕೋಲ್ ಫೈರ್ಡ್ ಪವರ್ ಜನರೇಷನ್ ಈ ಒಂದು ಇಯರ್ ಆನ್ ಇಯರ್ 9.5% ನಷ್ಟು ಕಡಿಮೆಯಾಗಿ 1113.3 ಬಿಲಿಯನ್ ಕಿಲೋ ವಾಟ್ ಅವರ್ ತಲುಪಿದೆ. ಇದು ಜೂನ್ 2020ರ ನಂತರ ಕಂಡಂತಹ ಅತಿ ತೀವ್ರ ಕುಸಿತ. ಇನ್ನು ಮೈಲ್ಡ್ ಟೆಂಪರೇಚರ್ ಇದ್ದಿದ್ರಿಂದ ಟೋಟಲ್ ಎಲೆಕ್ಟ್ರಿಸಿಟಿ ಜನರೇಷನ್ ಕೂಡ 5.3% ಡ್ರಾಪ್ ಆಗಿ 160.4 ಬಿಲಿಯನ್ ಕಿಲೋ ವಾಟ್ ಅವರ್ ಆಗಿದೆ. ಅಂದ್ರೆ ಮತ್ತೆ ಪೀಕ್ ಪವರ್ ಡಿಮ್ಯಾಂಡ್ ಕೂಡ 8% ಕಡಿಮೆಯಾಗಿ 231 ಗಿಗಾವಾಟ್ ಇತ್ತು. ಇದೇ ಸಮಯದಲ್ಲಿ ರಿನ್ಯೂವಬಲ್ ಎನರ್ಜಿ ಔಟ್ಪುಟ್ ರೆಕಾರ್ಡ್ ಕೂಡ ಅಂದ್ರೆ ಹೈ 24.7 ಬಿಲಿಯನ್ ಕಿಲೋ ವಾಟ್ ಅವರ್ ತಲುಪಿದೆ. ಇದು ಪ್ರೀವಿಯಸ್ ಇಯರ್ ಗಿಂತ 17.2% ಹೆಚ್ಚು. ಇದರಿಂದ ಓವರ್ ಆಲ್ ಪವರ್ ಮಿಕ್ಸ್ ನಲ್ಲಿ ರಿನ್ಯೂವಬಲ್ ಎನರ್ಜಿಯ ಶೇರ್ 15.4% ಏರಿದೆ. ಇನ್ನು 2018ರಲ್ಲಿ ರೆಕಾರ್ಡ್ ಶುರುವಾಗಿದ್ರಿಂದ ಇದೇ ಹೈಯೆಸ್ಟ್. ಇನ್ನು ಹೈಡ್ರೋ ಪವರ್ ಜನರೇಷನ್ ಕೂಡ 8.3% ಬೆಳೆದು 14.5 ಬಿಲಿಯನ್ ಕಿಲೋ ವಾಟ್ ಅವರ್ ಆಗಿದೆ. ಇದರಿಂದ ಅದರ ಶೇರ್ ಮೇ ಅಲ್ಲಿ ನಾವು ನೋಡಿದಾಗ 2024ರ 7.9% ಇಂದ 9%ಗೆ ಹೆಚ್ಚಾಗಿರೋದು. ಆದ್ರೆ ನ್ಯಾಚುರಲ್ ಗ್ಯಾಸ್ ಬೇಸ್ಡ್ ಪವರ್ ಔಟ್ಪುಟ್ ಮಾತ್ರ 46.5% ನಷ್ಟು ಸ್ಟೀಪ್ ಡಿಕ್ಲೈನ್ ಅನ್ನ ಕಂಡಿದೆ. ಅಂದ್ರೆ 2.78 ಬಿಲಿಯನ್ ಕಿಲೋ ವಾಟ್ ಅವರ್ ಇಳಿದಿದೆ ಅಂತ. ಇದು ಅಕ್ಟೋಬರ್ 2022ರ ನಂತರ ಲಾರ್ಜೆಸ್ಟ್ ಡ್ರಾಪ್. ಇದರ ಪರಿಣಾಮವಾಗಿ ಭಾರತದ ಪವರ್ ಮಿಕ್ಸ್ ನಲ್ಲಿ ಕೋಲ್ ನ ಶೇರ್ ಒಂದು ವರ್ಷದ ಹಿಂದಿನ 74% ಇಂದ 70.7%ಗೆ ಇಳಿದಿದೆ. ಇದು ಜೂನ್ 2022ರ ನಂತರ ಲೋಯೆಸ್ಟ್ ಮಟ್ಟ ಅಂತ ಹೇಳ್ಬೋದು.
ನಂಬರ್ 2, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್. ಈ ಒಂದು ಜಾಮ್ಲರ್ ಸಿಮ್ಯುಲೇಟರ್ ಅಪ್‌ಗ್ರೇಡ್ ಸಾಫ್ಟ್‌ವೇರ್ ಅನ್ನು ನಾವು ನೋಡಿದಾಗ ಈ ಒಂದು ಸ್ಪೇರ್ ಸೇರಿದಂತೆ ಹಲವಾರು ಸಿಸ್ಟಮ್‌ಗಳಿಗೆ 537 ಕ್ರೋರ್ಸ್ ಮೌಲ್ಯದ ಹೊಸ ಆರ್ಡರ್ಸ್ ಅನ್ನ ಪಡ್ಕೊಂಡಿದೆ ಅಂತ ಅನೌನ್ಸ್ ಮಾಡಿದೆ. ಬಿಎಲ್ ನ FY25 ರ ಮೂವ್‌ಮೆಂಟ್ಸ್ ಅನ್ನು ನೋಡಿದಾಗ ಸ್ಟ್ರೆಂತ್ ಮಾಡ್ತಿದೆ. ಇದು ಕಳೆದ ತಿಂಗಳು ಮೇ ಅಲ್ಲಿ ಇಂಡಿಯನ್ ಆರ್ಮಿ ಏರ್ ಡಿಫೆನ್ಸ್ ಜೊತೆ ಇಂಟಿಗ್ರೇಟೆಡ್ ಡ್ರೋನ್ ಡಿಟೆಕ್ಷನ್ ಅಂಡ್ ಇಂಟ್ರಾಡಿಕ್ಷನ್ ಸಿಸ್ಟಮ್‌ಗಾಗಿ ಮಾಡಿಕೊಂಡಂತಹ ಒಂದು ಅರ್ಲಿಯರ್ ಕಾಂಟ್ರಾಕ್ಟ್ ಅನ್ನ ಮುಂದುವರಿಸಿದ ಭಾಗ ಅಂತ ಹೇಳ್ಬೋದು. ಆ ಕಾಂಟ್ರಾಕ್ಟ್ 572 ಕ್ರೋರ್ಸ್ ಮೊತ್ತದ ಒಂದು ಪ್ರತ್ಯೇಕ ಆರ್ಡರ್ ಬಂಡಲ್ಸ್ ಅನ್ನ ಭಾಗ ಆಗಿತ್ತು. ಈ ಫೈನಾನ್ಷಿಯಲ್ ಇಯರ್ ಆರಂಭದಲ್ಲಿ ಅಂದ್ರೆ ಏಪ್ರಿಲ್ 1 2025 ಹೊತ್ತಿಗೆ ಬಿಎಲ್ ನ ಟೋಟಲ್ ಆರ್ಡರ್ ಬುಕ್ ಅಂದ್ರೆ ಕೈಲಿರೋ ಒಟ್ಟು ಆರ್ಡರ್ಸ್ ನೋಡಿದಾಗ 71,652 ಕ್ರೋರ್ಸ್ ಆಗಿತ್ತು. ಇತ್ತೀಚೆಗೆ ಮುಗಿದ ಒಂದು Q4 FY25 ನಲ್ಲಿ ಕಂಪನಿ 2,127 ಕ್ರೋರ್ಸ್ ನೆಟ್ ಪ್ರಾಫಿಟ್ ರಿಪೋರ್ಟ್ ಮಾಡಿದೆ. ಹಾಗೆಯೇ ರೆವಿನ್ಯೂ ಕೂಡ ಫ್ರಮ್ ಆಪರೇಷನ್ಸ್ 9,149.59 ಕ್ರೋರ್ಸ್ ಸೇರಿದೆ. ಯುನೈಟೆಡ್ ಬಿಟ್ ವೇದಾಂತ ಲಿಮಿಟೆಡ್ ಒಂದು ಸೈನ್ ಮಾಡಿರೋ ಒಂದು ಪವರ್ ಡೆಲಿವರಿ ಅಗ್ರಿಮೆಂಟ್ಸ್ ಮೂಲಕ 10.03 ಗಿಗಾವಾಟ್ಸ್ ಒಂದು ರಿನ್ಯೂವಬಲ್ ಎನರ್ಜಿ ಕೆಪಾಸಿಟಿ ಸಾಧಿಸಿದೆ ಅಂತ ಅನೌನ್ಸ್ ಮಾಡಿದೆ. ಇದನ್ನ 2030 ಹೊತ್ತಿಗೆ 2.5 ಗಿಗಾವಾಟ್ ಹೆಚ್ಚೋ ಒಂದು ಪ್ಲಾನ್ಸ್ ಇದೆ ಅಂತೆ. ಕಂಪನಿಯ ಒಂದು ಕರೆಂಟ್ ಪೋರ್ಟ್ಫೋಲಿಯೋದಲ್ಲಿ ವಿಂಡ್, ಸೋಲಾರ್ ಮತ್ತೆ ಪಂಪ್ ಸ್ಟೋರೇಜ್ ಟೆಕ್ನಾಲಜಿ ಸೇರ್ಕೊಂಡಿದೆ. ಇದರಿಂದ ಪ್ರತಿ ವರ್ಷ 6 ಮಿಲಿಯನ್ ಟನ್ಸ್ ಗಳಿಗಿಂತ ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಆಫ್ಸೆಟ್ ಆಗತ್ತೆ. ಹಾಗೇನೆ ಈ ಒಂದು ರಿಡಕ್ಷನ್ ನಾವು ನೋಡಿದಾಗ ಪ್ರತಿ ವರ್ಷ ಸುಮಾರು 350 ಮಿಲಿಯನ್ ಮರಗಳು ಅಬ್ಸರ್ವ್ ಮಾಡುವಂತಹ ಕಾರ್ಬನ್ಸ್ಗೆ ಸಮನಾಗಿರೋ ಒಂದು ವೇದಾಂತ ಹೇಳ್ತಾ ಇದೆ ಇಲ್ಲಿ. ಈ ಕ್ರಮ 2050 ಅಥವಾ ಒಂದು ಅದಕ್ಕೂ ಮುಂಚೆ ನೆಟ್ ಝೀರೋ ಕಾರ್ಬನ್ ಎಮಿಷನ್ ಸಾಧಿಸೋ ಅಂತ ಅವರ ದೊಡ್ಡ ಕಮಿಟ್ಮೆಂಟ್ಗೆ ಅಲೈನ್ ಆಗ್ತಿದೆ. ಕಂಪನಿಗಳು ಹೀಗೆ ಅಂದ್ರೆ 2.5 ಗಿಗಾವಾಟ್ ರೋಡ್ ಮ್ಯಾಪ್ ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಪ್ರಾಜೆಕ್ಟ್ ವೈಸ್ ಬ್ರೇಕ್ ಡೌನ್ ಮಾಡೋದ್ರ ಬಗ್ಗೆ ಡಿಸ್ಕ್ಲೋಸ್ ಮಾಡಿಲ್ಲ. ಆದ್ರೆ ಗ್ರೀನ್ ಎನರ್ಜಿ ತಮ್ಮ ಒಂದು ಮೆಟಲ್ಸ್, ಆಯಿಲ್ ಅಥವಾ ಗ್ಯಾಸ್ ಹಾಗೆ ಪವರ್ ಕ್ಷೇತ್ರಗಳಲ್ಲಿ ಆಪರೇಷನ್ ಫುಟ್ ಪ್ರಿಂಟ್ಸ್ಗೆ ಸ್ಟ್ರಾಟಜಿಕ್ ಆಗಿ ಸಪೋರ್ಟ್ ಮಾಡುತ್ತೆ ಅನ್ನೋದನ್ನ ಒತ್ತಿ ಹೇಳ್ತಾ ಇದೆ. ಸ್ನೇಹಿತರೆ, ಇದಷ್ಟು ಇವತ್ತಿನ ಝೀರೋದ ಮಾರ್ಕೆಟ್ಸ್ನ ದ ಡೈಲಿ ಬ್ರೀಫ್ನ ಅಪ್ಡೇಟ್. ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಬರಿಬೇಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.